ನಮಸ್ಕಾರ, ನಾನು ನಿಮ್ಮ ಫೈಟರ್ ಗಿರೀಶು. ಇವತ್ತು ನಮ್ಮ ಪಯಣ ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಕನ್ಯಾಕುಮಾರಿ ಎಲ್ಲ ಕೇಳಿರ್ತೀರಲ್ಲ, ಕನ್ಯಾಕುಮಾರಿ ವಿಸಿಟ್ ಮಾಡ್ಕೊಂಡು ಹಾಗೆ ನಾವು ರಾಮೇಶ್ವರಮ್ ಹೋಗ್ತಾಯಿದ್ರಿ. ರಾಮೇಶ್ವರಮಿಂದ ವಿ ಆರ್ ಗೋಯಿಂಗ್ ಟು ಧನುಷ್ಕೋಟಿ ಬಂದ್ಬಿಟ್ಟು ಎಂಡ್ ಆಫ್ ದಿ ಇಂಡಿಯಾ ಪಾಯಿಂಟ್. ಅದು ಇಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ನಾವು ಹೋಗ್ತಾಯಿದ್ದೀವಿ. ನೋಡಿ, ಮದುವೆಯಲ್ಲಿ ಇದು ಬಂದ್ಬಿಟ್ಟು ನಾವು ಟೀ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ದೀರಿ. ಸೊ ದಿಸ್ ಇಸ್ ಲೈಕ್ ಎಕ್ಸಾಕ್ಟ್ಲಿ ಟೀ ಪಾಯಿಂಟು. ಮೋಹನ್ ಆ್ಯಂಡ್ ಅಫ್ಕೋರ್ಸ್ ಸಂತೋಷ್ ಆ್ಯಂಡ್ ರವಿ ಇವರೇ ನಮ್ಮ ಕೋರ್ ಟೀಮು. ತಮಿಳ್ನಾಡು ಟೀ ಅಂತಲ್ಲ, ಲೈಕ್ ಟೀ ಎಲ್ಲ ಆರಾಮಾಗಿ ಕುಡಿತಾ ಇರಿ. ತಿಂಡಿಗಳು ನೋಡಿ ಕಟಾಗಿ ಸಿಗುತ್ತೆ ನಿಮಗೆ, ಎಲ್ಲ ಫ್ರೆಶ್ ಆಗಿರುತ್ತೆ. ಇದು ನನ್ನ ಸಖತ್ ಫೇವ್ರೇಟ್ ಬಾದುಷಾ. ಎಲ್ಲ ಗೊತ್ತಿರುತ್ತಲ್ಲ, ಈ ಬಾದುಷಾ ಅಲ್ಲ, ಇದು ಜಾಮೂನು, ಇದು ರಸಗುಲ್ಲ ಜಾಮೂನ್. ಅವಾಗೆಲ್ಲ ಜೀವನ ಟೈಮಲ್ಲಿ ತಿನ್ಬೇಕಾದ್ರೆ 50 ಪೈಸೆ ಇತ್ತಂತೆ. ನಾನು ತಿನ್ನೋ ಟೈಮಲ್ಲಿ 4 ಆಣೆ ಇತ್ತು ಅದು. ಓಕೆ ಬನ್ನಿ, ಚೇಂಜ್ ಅಂತ ಕೊಟ್ಬಿಟ್ಟು ಬರ್ತೀನಿ. ನಾವು ಊಟ ಮಾಡಿದ್ವಿ ಇಲ್ಲಿ ತಮಿಳ್ನಾಡಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಊಟ, ಸಕ್ಕದ ಊಟ, ಪರೋಟ. ಇಲ್ಲಿ ಬರೀ ನಾವು 4 ಜನ ಹೊಟ್ಟೆ ತುಂಬ ಊಟ ಮಾಡಿದ್ವಿ. 250 ರುಪೀಸ್ ಅಷ್ಟೇ, ಸಖತ್ತಾಗಿದೆ ಊಟ. ಇಷ್ಟೇ ಅಲ್ಲ, ಇನ್ನು ಹೋಗ್ತಾ ಇನ್ನೂ ನಿಮಗೆಲ್ಲ ಇನ್ನೂ ಆರಾಮಾಗಿ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಬನ್ನಿ, ನೈಟ್ ಜರ್ನಿ ಮಾಡ್ತಾಯಿದ್ರಿ ಅಂದರೆ ಎಲ್ಲರೂ ಅಂತಾರೆ ತುಂಬ ಅದು ಇದೆಲ್ಲ ನೈಟ್ ಜರ್ನಿ ಎಲ್ಲ ಮಾಡಬಾರ್ದು ಅಂತ. ಬಟ್ ಎಲ್ಲರೂ ಎದ್ದಿರ್ತೀವಿ ನಾವು, ಒಂಥರ ಎಂಟರ್ಟೈನ್ಮೆಂಟು ಸಖತ್ತಾಗಿರುತ್ತೆ. ಬನ್ನಿ ಹೋಗೋಣ. ಓಕೆ, ತಮಿಳ್ನಾಡು ಊಟ ಹೆಂಗಿತ್ತು? ಬೇಡ ಬೇಡ ಅಂತೀರಿ ಪರೋಟ. ಬಟ್ ಕುಷ್ಕಾ ಮಾತ್ರ ಹೆವಿ ಆಗೋಯ್ತು ನನಗೆ. ಪರೋಟ ಪೇಪರ್ ತರ ಇತ್ತು, ಅದನ್ನ ಆಮ್ಲೆಟ್ ಕೊಟ್ರು ಬ್ರೋ. ಸಂತೋಷ್ ಪೇಪರ್ ತರಲ್ಲ ಅದು. ಅಲ್ವಾ ನೋಡಿದೀರಾ? ಕೇರಳದ ಅಲ್ವಾ, ಸಾಫ್ಟ್ ಆಗಿರುತ್ತೆ. ನಾವು ತಿರುನಲ್ವೇಲಿ ಅಲ್ವಾ ಒಂದೇ ನೋಡಿರೋದು. ಇದೊಂಥರ ಹಲ್ವಾ ಇದ್ದಂಗಿತ್ತು ಆಮ್ಲೆಟ್. ಏನ್ ಹಿಂಗ್ ಹೇಳಿದ್ರೆ ನೀರ್ ಬರ್ತಾ ಇದೆಲ್ಲ ಬ್ರೋ. ಅದು ಮೊಟ್ಟೆ ಬೀಚ್, ಜೆಲ್ಲಿ ಫಿಶ್ ನೋಡ್ತೀವಲ್ಲ, ಜೆಲ್ಲಿ ಫಿಶ್ ಹಂಗೆ ಬಾಯ್ಲ್ ಆಗಿರುತ್ತೆ ಅದು. ಬಾಯ್ಲ್ ಅದು ಹಾಫ್ ಬಾಯ್ಲ್ ಇಲ್ಲ ಬ್ರೋ, ಏನೋ ಹಾಕ್ಬಿಟ್ಟು ಮಾಡಿದಾರ ಅನ್ಕೋತೀನಿ. ಇಲ್ಲ, ಅದಕ್ಕೆ ಶೇರ್ವ ಹಾಕ್ಬಿಟ್ಟು ಮಾಡ್ತಾರ ಅದನ್ನ. ಅದು ಹಾಫ್ ಬಾಯ್ಲ್ ಅಷ್ಟೇ, ಫುಲ್ ಬಾಯ್ಲ್ ಆಗಿರಲ್ಲ. ಅರ್ಧ ಬಾಯ್ಲ್ ಆಗದೆ. ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು ಬಿಕಾಸ್ ವೀಕೆಂಡ್ ಅಲ್ವಾ. ಮತ್ತು ಇನ್ನೊಂದು ತಮಿಳ್ನಾಡಲ್ಲಿ ಚೆಕ್ ಪೋಸ್ಟ್ ಎಲ್ಲ ತುಂಬ ಚೆಕ್ ಮಾಡ್ತಾರೆ, ಅದರಿಂದ ಸ್ವಲ್ಪ ಟ್ರಾಫಿಕ್ ಜಾಮ್ ಎಲ್ಲ ಇತ್ತು. ಇವಾಗ ಆಲ್ಮೋಸ್ಟ್ ಅಲ್ಲೂ ಕೃಷ್ಣಗಿರಿ ಎಲ್ಲ ಬಿಟ್ಟಿದ್ದೀರಿ. ಹಾಗೆ ಇನ್ನು ಮುಂದೆ ಹೋಗ್ತಾಯಿದ್ದೀರಿ. ಇವಾಗ ಡ್ರೈವಿಂಗ್ ಮಾಡ್ತಾ ಇರೋದು ಬಂದು ಮೋಹನ್, ಮತ್ತು ಜೊತೆಗೆ ಸಪೋರ್ಟಿಂಗ್ ಆಗಿ ಸಂತು ಇದ್ದಾರೆ. ನಾನು ಮೊಬೈಲ್ ನೋಡೋದು ಅಷ್ಟೇ. ಆಪರೇಷನ್ ಸಂತು. ಸೊ ನಾನು ರವಿ ಇವಾಗ ರೆಸ್ಟ್ ಮಾಡ್ತಾ ಇದ್ದೀರಿ. ಇನ್ನೊಂದು ಸ್ವಲ್ಪ ದೂರ ಆದಮೇಲೆ ಬೇಕಂದ್ರೆ ಎಕ್ಸ್ಚೇಂಜ್ ಆಗ್ತೀರಿ. ಯಾಕಂದ್ರೆ 4 ಜನ ಡ್ರೈವಿಂಗ್ ಮಾಡೋದ್ರಿಂದ ತೊಂದರೆ ಏನಿಲ್ಲ. ಸೊ ಇವಾಗ ನಮ್ಮ ಪಯಣ ಬಂದ್ಬಿಟ್ಟು ಸೀದಾ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀರಿ. 4 ಜನ ಡ್ರೈವ್ ಮಾಡ್ತೀವಿ ಅಂದ್ರೆ 4 ಜನ ಇಲ್ಲ ಸರ್. ಅಲ್ಲ, 4 ಜನ ಡ್ರೈವರ್ಗಳೇ. ಇಲ್ಲ, ಒಬ್ರು ಸ್ಟೇರಿಂಗು, ಡ್ರೈವಿಂಗ್ ಮಾಡ್ತಾ ಇದೀವಿ. ನೀವಿಬ್ರು ಪಾರ್ಟ್ನರು, ನಾವಿಬ್ರು ಪಾರ್ಟ್ನರ್ ಅಂತ. ಹೌದು. ನೋಡೋ ಜನಗಳು ಅರ್ಥ ಮಾಡ್ಕೋತಾರೆ ಕರೆಕ್ಟಾಗಿ. ತುಂಬಾ ಅಡ್ವಾನ್ಸ್ ಡ್ರೈವರ್ಸ್ ಅಂದ್ರೆ ಅಲ್ಲ, ಜನಗಳು ತುಂಬಾ ಅಡ್ವಾನ್ಸ್ ಅರ್ಥ ಮಾಡ್ಕೋತಾರೆ. ಅರ್ಥ ಚೆನ್ನಾಗಿ ಮಾಡ್ಕೋತಾರೆ. ರೋಡೆಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಆರಾಮಾಗಿದ್ದೀರಿ, ಹೋಗ್ತಾ ಇದ್ದೀರಿ. ಇವಾಗ ಬೆಂಗಳೂರಿಗಿಂತ ಆಲ್ಮೋಸ್ಟ್ ಅಲ್ಲಿ ಹೇಳಿದ್ನಲ್ಲ ನಿಮಗೆ, ಕೃಷ್ಣಗಿರಿ ಬಿಟ್ಟ ಮೇಲೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ. ಯಾಕಂದರೆ ಲೆಫ್ಟ್ ಡೈವರ್ಷನ್ ತೊಗೊತಾರೆ ಟುವರ್ಡ್ಸ್ ಚೆನ್ನೈಗೆ ಹೋಗೋರು. ಸೊ ನಾವೆಲ್ಲ ಸೇಲಂ ಕಡೆ ಹೋಗ್ತಾ ಇರೋದು. ಗೂಡ್ಸ್ ಗಾಡಿ ಎಲ್ಲ ಮ್ಯಾಕ್ಸಿಮಮ್ ಚೆನ್ನೈ ಅಥವಾ ಡೈವರ್ಷನ್ ತೊಗೊಂಡ್ಬಿಡ್ತಾರೆ. ಸಿಕ್ಕರೆ ಸೇಲಮಲ್ಲಿ ಸಿಗುತ್ತೆ, ಸ್ವಲ್ಪ ಟ್ರಾಫಿಕ್ ಇರುತ್ತೆ ಸೇಲಮಲ್ಲಿ ಸ್ವಲ್ಪ. ನಾವು ತುಂಬ ಎಕ್ಸೈಟ್ ಆಗಿದ್ದೀರಿ, ಯಾಕಂದರೆ ನಾಳೆ ಬೆಳಿಗ್ಗೆ ಕನ್ಯಾಕುಮಾರಿಯಲ್ಲಿ ಸನ್ರೈಸ್ ನೋಡಬೇಕು ಅಂತ ತುಂಬ ಆಸೆ. ಕರ್ನಾಟಕಲ್ಲೂ ಇದೆ, ಅದು ನಿಮಗೆಲ್ಲ ಗೊತ್ತಿದೆ, ಅದು ಆಗೊಂಬೆ. ಅದು ಸನ್ಸೆಟ್ ಪಾಯಿಂಟ್ ಅಂತಾರೆ. ಸನ್ರೈಸ್ ಬಂದ್ಬಿಟ್ಟು ಕನ್ಯಾಕುಮಾರಿ ಇಸ್ ದ ಬೆಸ್ಟ್ ವ್ಯೂ ಅಂತಾರೆ. ಬನ್ನಿ ಹೋಗೋಣ ಅಲ್ಲಿಗೆ. ಇವಾಗ ನಂದೇನಂದ್ರೆ ನಮ್ಮ ಇಂಡಿಯಾ ಎಂಡಿಗೆ ಹೋಗ್ತಾ ಇದೀವಿ, ಬಾಟಮ್ ಆಫ್ ಅವರ್ ಇಂಡಿಯಾ. ಸೊ ಅದೊಂದು ಎಕ್ಸೈಟ್ಮೆಂಟು ಹೇಗಿರುತ್ತೆ ಅಂತ. ನಮ್ಮ ದುರದೃಷ್ಟ, ನಾವು ಯಾರು ಈಗ ನಾನ್ ವೆಜ್ ಬೇರೆ ತಿನ್ನಲ್ಲ. ತಮಿಳ್ನಾಡಲ್ಲಂತೂ ನಾನ್ ವೆಜ್ ಬಿರಿಯಾನಿ ಫೇಮಸ್ಸು. ನಾನೊಬ್ಬನೇ ತಿನ್ನೋದು. ಆಪರೇಷನ್ ಸಂತು. ಯಾವ್ದಿತ್ತು ಟೋಲು? ಅದೇ ಟೋಲು. ಹೌದು ಟೋಲ್ ಸರ್. ಏನು ಅದೇ ಟೋಲ್ ಪಲಿಯಮ್ಮ ಟೋಲ, ಏನೋ ಹೆಸರು ಟೋಲ್ ಇಂಗ್ಲೀಷ್ ಕರೆಕ್ಟ್ ಅವಲ್ಲ. ಪಾಲಿಯಪ್ಪಲ್ ಏನೋ ಹೆಸರು ಗೊತ್ತಾಯಿಲ್ಲ ಸರ್. ಯೂಸರ್ ಫ್ರೀ ಇತ್ತು, ಅದು ನಾನು ಸಡನ್ ಫ್ರೀ ಫೈರ್ ಅಂತ ಕಾಣಿಸ್ಬಿಟ್ಟು. ಟೋಲಲ್ಲಿ ಕಂಪಲ್ಸರಿ ಫಾಸ್ಟಾಗಿ ಇರಲೇಬೇಕು, ಇಲ್ಲ ಅಂದರೆ ಡಬಲ್ ಚಾರ್ಜಸ್ ಕಿತ್ಕೊತಾರೆ. ಹುಷಾರಾಗಿರಿ ಸರ್. ಅದು ಡಬಲ್ ಚಾರ್ಜಸ್ ಕಿತ್ಕೋತೀವಿ ಅಂದ್ರೆ ಕೆಲವೊಬ್ರು ಬೇಕು ಅಂತಾನೆ ಹಾಕ್ಸೇ ಇರಲ್ಲ ನೋಡಿ. ಮಾಡಿನಾ ಅದು ಲೈಟ್ ಹಾಕೊಂಡು ನಿಲ್ಸೋಣ ಬ್ರೋ. ಲೈಟ್ ಹಾಕೊಂಡೇ ನಿಲ್ಲಿಸ್ಬೇಕಾ ಗಾಡಿಗಳು? ಇಲ್ಲಿ ನೋಡು ಸ್ವಂತ ಇಲ್ಲಿ ಏನು ಬರೋದು ಅದೇನು ನೋಡಲ್ಲಿ ನೀನು ಹಿಂಗಿಲ್ಲಿ ಅಲ್ಲ, ಇಲ್ಲಿ ಇದರಲ್ಲಿ ಮ್ಯಾಪಲ್ಲಿ ಮುಂದೆ ನೋಡಪ್ಪ, ಮ್ಯಾಪ್ ನೋಡ್ಕೊಂಡು ಕೆರೆನ ಅನ್ಕೋತೀನಿ.
ಕನ್ಯಾಕುಮಾರಿಗೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಇನ್ನೊಂದು 10 to 15 ಮಿನಿಟ್ಸ್ ಡ್ರೈವ್ ಅಂತ ಹೇಳ್ಬೋದು, ಇಲ್ಲಾಂದರೆ ಒಂದು 4 to 5 ಕಿಲೋಮೀಟ್ರ್ ಅಂತ ಹೇಳ್ಬೋದು. ಆ ಬ್ಯಾಗ್ ಸ್ವಲ್ಪ ಹಿಂದೆಗಡೆನೇ ನಿಮಗೆ ಈ ಥರ ವ್ಯೂ ಸಿಗುತ್ತೆ. ಸೂಪರಾಗಿದೆ. ಒಂದು ಸತಿ ಪರ್ಸ್ನಲಾಗಿ ಹೇಳ್ತೀನಿ ನಿಮಗೆ, ಈ ಥರ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಿಲ್ಲಿಸ್ಬಿಟ್ಟು ಆರಾಮಾಗಿ ವೀಡಿಯೋ ಶೂಟ್ ಮಾಡಿಕೊಂಡು ಯು ಕ್ಯಾನ್ ಮೂವ್. ನಾನು ಆ್ಯಕ್ಚುಲಿ ಇಲ್ಲಿ ಹೋಗೋಣ ಅಂದ್ಕೊಂಡೆ, ಬಟ್ ಬೇಡ ಅಂತ ನಾನು ಸುಮ್ಮನೆ ಅದೇ. ನೋಡಿ, ಇಲ್ಲಿ ನಡ್ಕೊಂಡು ಹೋಗ್ಬೋದು. ಇಲ್ಲಿಂದ ಹಿಂಗೆ ನಡ್ಕೊಂಡು ಈ ಕಡೆ ಬರ್ಬೋದು. ಇಲ್ಲಿ ಒಂದು ಸತಿ ಬಂದಾಗ ವಿಸಿಟ್ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ. ಓಕೆನಾ? ಮಿಸ್ಸೇ ಮಾಡಿಬಿಡಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಕನ್ಯಾಕುಮಾರಿ ಹೈವೇ ಇದು ನೋಡಿ, ಚೆನ್ನಾಗಿದೆ ಅಂತ. ಸಖತ್ ರೋಡ್ ಮಾತ್ರ ಸೂಪರ್ ಆಗಿದೆ, ವೆಲ್ ಮೈಂಟೈನ್ಡ್. ಹೊಸೂರಲ್ಲಿ ಹೊರಟ್ರೆ ಡಬಲ್ ರೋಡ್ ಹೈವೇ ಕಾಂಟ್ಯಾಕ್ಟ್ ಆದರೆ ಅಪ್ ಟು ಕನ್ಯಾಕುಮಾರಿವರೆಗೂ ಹಿಂಗೆ ರೋಡು. ಸ್ಪೀಡ್ ಬ್ರೇಕರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರೋಡ್ನ ಮಾತ್ರ. ಬಟ್ ಟೂ ವೀಲರಲ್ಲಿ ಬಂದರೆ ಅಂಡು ಸೀದಾ ಹೋಗ್ಬಿಡುತ್ತೆ ನಿಜವಾಗ್ಲೂ. ಯಾಕಂತಂದರೆ ಎಲ್ಲೂ ಟರ್ನಿಂಗ್ ಗಿರಿಂಗ್ ಅಂತ ಎಲ್ಲ ಏನೂ ಇಲ್ಲ, ಕುಲ್ಕದೇ ಇಲ್ಲ ರೋಡು. ಮುಖ ತೊಳ್ಕೊಳ್ರಿ, ಬೆಳಗ್ಗೆ ಆಯಿತು. ನೋಡಿ, ಸನ್ರೈಸು, ರೋಡು ಟ್ರಾವೆಲಿಂಗ್ ಮಾಡೋಕ್ಕೆ. ಆ್ಯಂಡ್ ಈ ಕಡೆ ಎಲ್ಲ ಬಂದ್ಬಿಟ್ಟು ನಿಮಗೆ ಬೆಟ್ಟುಗಳಿದೆ. ಅವನು ಆಲ್ಮೋಸ್ಟ್ ಸ್ವಲ್ಪ ನೈಟೆಲ್ಲ ಓಡಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದರು. ಆಮೇಲೆ ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಹೊತ್ತು ಮತ್ತೆ ಫ್ರೆಶ್ ಅಪ್ ಆಗಿ ಸ್ನಾನ ಆಗಿ ಹಿಂದೆ ರವಿ. ಅವಾಗ ಹೇಳಿದ್ನಲ್ಲ ನಿಮಗೆ, ರವಿ ಅಂದರೆ ನೀವು ಸೂರ್ಯ ಅಂದ್ಕೊಂಬೇಡಿ, ಸೂರ್ಯನ ಹೆಸರು ರವಿನೇ. ನೋಡಿ, ಈ ಥರ ಇಲ್ಲಿ ಬೆಟ್ಟಗಳು ನಿಮ್ಗೆ ಕಾಣಿಸ್ತಾ ಇದೆಯಾ? ಈ ಥರ ಬೆಟ್ಟಗಳೇ ನಾವು ಹತ್ತಕ್ಕೆ ತುಂಬ ಇಷ್ಟ ಬೀಳೋದು. ಏನು ಸಕ್ಕತ್ತಾಗಿದೆ ನೋಡಿ ಅಲ್ವಾ? ಒಂಥರ ನೋಡೋಕೆ ಮೌಂಟ್ ಎವರೆಸ್ಟ್ ಥರ ಕಾಣಿಸ್ತದೆ ಸರ್. ಆ್ಯಕ್ಚುಲಿ ಮೌಂಟ್ ಎವರೆಸ್ಟ್ ಹಿಂಗೆ ಇರುತ್ತೆ. ಲೈಕ್ ಅಲ್ಲಿರೋಂಥ ರಿಲೀಜನ್ ನೋಡಿದ್ರೆ ಅಲ್ಲೂ ಹಿಂಗೆ ಇದೆ. ಆ್ಯಂಡ್ ಅಲ್ಲೇನಂದರೆ ಟಾಪಲ್ಲೆಲ್ಲ ಬಂದ್ಬಿಟ್ಟು ನಿಮಗೆ ಸ್ನೋ ಅದು ಇದನ್ನು ಕುತ್ಕೊಂಡಿರೋದ್ರಿಂದ ಹಿಂಗೆ ಇರುತ್ತೆ ನೋಡಿ ಗೈಸ್. ತ್ರಿವೇಣಿ ಸಂಗಮ ಹಿಂಗೈತೆ ನೋಡಿ ಸರ್. ಇದು ನಾರ್ಮಲ್ ತ್ರಿವೇಣಿ ಸಂಗಮ ಅನ್ನೋದು ಬಂದ್ಬಿಟ್ಟು ನಾನು ಹೇಳ್ಬಿಡ್ತೀನಿ ಏನು ಅಂತ ನಿಮಗೆ ಸ್ವಲ್ಪ ಬ್ರೀಫ್ ಆಗಿ. 3 ಸಮುದ್ರ ಬಂದು ಜಾಯ್ನ್ ಆಗುವಂಥ ಪ್ಲೇಸ್ ಇದು. ಚಾರ್ಜಿಂಗು. ಸೊ ಗಾಯ್ಸ್, ಇದು ನಮ್ಮ ಕರ್ನಾಟಕ ನಮ್ಮ ಇಂಡಿಯಾ ಬಾಟಮ್ ಅಂತಲೇ ಹೇಳ್ಬೋದು ನಾವು. ಕರ್ನಾಟಕ ಅಂತ ಅವಾಗ ಹೇಳಿ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಇದು ಕನ್ಯಾಕುಮಾರಿ, ಇದೇ ತ್ರಿವೇಣಿ ಸಂಗಮ ಅಂತ ಕರೀತಾರೆ. 3 ಸಮುದ್ರ ಬಂದು ಜಾಯ್ನ್ ಆಗುವಂಥ ಪ್ಲೇಸ್ ಇದು ನೋಡಿ. ನನಗೊಂಥರ ತುಂಬ ಖುಷಿ ಆಗ್ತದೆ, ಯಾಕಂದರೆ ಅವಾಗ ಸ್ಕೂಲಲ್ಲೆಲ್ಲ ಇರಬೇಕಾದ್ರೆ ನಮಗೆ ನಮ್ಮ ಪುಸ್ತಕದಲ್ಲಿ ಇತ್ತಲ್ವಾ ಕನ್ಯಾಕುಮಾರಿ ಪ್ರವಾಸ ಮತ್ತು ಹೀಗೆ ಹಾಗೆ ಅಂತಲ್ಲ. ಸೊ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಹಿಸ್ಟ್ರಿ ಬುಕ್ನ ಮರೀಲೇಬೇಡಿ. ಪಂಚಲೆ ಕನ್ಯಾಕುಮಾರಿ ಬಂದ್ಬಿಟ್ಟಿದ್ದೀನಿ ನಾನು. ಕನ್ಯಾಕುಮಾರಿ ಎಲ್ಲ ಸಮುದ್ರ ಅಲ್ಲ, ಕೋಸ್ಟಲ್ ಏರಿಯಾ ಅಲ್ಲ, ಅದಕ್ಕೆ ಹೊಸ ಹಿಂಗೆ ಬರುತ್ತೆ. ನೋಡಿ, ಚೆನ್ನಾಗಿದೆ ಗಾಯ್ಸ್, ಇಲ್ಲೆಲ್ಲ ಫೆಸಿಲಿಟೀಸು ಲೋಕಲ್ಲೇ ಇದೆ. ಯಾವುದೋ ಚೇಟ ಆಯ್ತಂಗ ಕನ್ನಡ ಪನ್ನಡ ಅಂದರೆ ಒಂದು ಬಿಡ್ತಾರೆ. ಗಾಯ್ಸ್, ಇವಾಗ ಟಾಪ್ ವ್ಯೂ ತೊಗೊಂಡ್ರಿ ಕನ್ಯಾಕುಮಾರಿದು. ಇವಾಗ ಬಂದ್ಬಿಟ್ಟು ನಾವು ಇದೊಂದು ಹಾರ್ಬರ್ ತುಂಬ ಫೇಮಸ್ ಆಗಿದೆ. ನೋಡೋಣ, ಅಲ್ಲಿ ಏನಾರು ಎಂಟ್ರಿ ಕೊಟ್ಟರೆ ಅದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ಸ್ ಕೂಡ ಟ್ರೈ ಮಾಡ್ತೀನಿ. ಬನ್ನಿ ಇವಾಗ ಹಾರ್ಬರ್ಗೆ ಹೋಗೋಣ. ಇವಾಗ ಇದು ಸಿಟಿ ಕನ್ಯಾಕುಮಾರಿದು. ಚೆನ್ನಾಗಿದೆ, ವೆಲ್ ಮೈಂಟೈನ್ಡ್. ಇಲ್ಲೆಲ್ಲ ನೋ ನೀಡ್ ಟು ವರಿ ಅಬೌಟ್ ದಟ್. ಕ್ಲೀನಾಗಿದೆ, ಸಕ್ಕತ್ತಾಗಿ ಇಟ್ಟಿದ್ದಾರೆ. ಇಲ್ಲಿ ನಿಮಗೆ ರೂಮ್ಸು ಮತ್ತು ಹೋಟೆಲ್ಸು ಎಲ್ಲ ಸಿಗುತ್ತೆ. ಏನು ಭಯ ಬೀಳೋಂಥದ್ದೆಲ್ಲ ಏನಿಲ್ಲ. 2 ಸ್ಟಾರ್ 3 ಸ್ಟಾರ್ ಹೋಟೆಲ್ಸ್ ಎಲ್ಲ ಸಿಗುತ್ತೆ. ನಿಮ್ಗೆ ಏನೇನು ಅಫೋರ್ಡ್ ಮಾಡೋಕ್ಕಾದ್ರೆ ಯು ಕ್ಯಾನ್ ಗೊತ್ತು. ನಾವು ಅದೆಲ್ಲ ಮಾಡಲ್ಲ, ಬಿಕಾಸ್ ಅಡ್ವೆಂಚರಸ್ ಇರೋದ್ರಿಂದ ಟೆಂಟ್ ಹಾಕೊಂಡು ಮಲ್ಕೊತೀರಿ. ನಮ್ಮದೇ ಆದ ಸ್ಟವ್ಸ್ ಎಲ್ಲ ತಂದುಬಿಟ್ಟಿದ್ದೀರಿ. ಸ್ಟವ್ ಮತ್ತು ಗ್ಯಾಸು ಎಲ್ಲ ಏನೇನು ಬೇಕು, ಟೀ ಕಾಫಿ ಎಲ್ಲ ನಾವು ಹಂಗೆ ಮಾಡ್ಕೊಂಡು ಕುಡಿಯೋದು. ಬರೀ ಇಲ್ಲಿ ಮೀನು ವಾಸನೆ ಜಾಸ್ತಿ. ಗಮ್ಮಂತ ಇದಪ್ಪ ಮೀನು ವಾಸನೆ. ನೀವೇನೋ ಎಂಜಾಯ್ ಮಾಡೋಂಗಿದ್ರೆ ಬರ್ಬೋದು. ಇಲ್ಲಿ ಜಾಗ ಇದೆ. ಇದು ಹಾರ್ಬರು.
ಲೈಕ್ ಮೀನು ಅದು ಇದು ಅಂತೆಲ್ಲ ತರೋವಂಥ ದೊಡ್ಡ ದೊಡ್ಡ ಶಿಪ್ಸ್ಗಳಿಗೆ ಹೋದರೆ ಒಂದು 2 days 3 days ಬರೋದಿಲ್ಲ ಅಂತ. ಲೈಕ್ ಇವ್ರಿಗೂ ಒಂದು ಲಿಮಿಟೇಷನ್ ಇರುತ್ತೆ, ಯಾಕಂದರೆ ಇದು ಬಂದ್ಬಿಟ್ಟು ಬಾರ್ಡ್ರಲ್ಲಿ ಇರೋದ್ರಿಂದ ಸಮುದ್ರ. ಅಲ್ಲಿಗೆ ಹೋದ್ಮೇಲೆ ಶ್ರೀಲಂಕಾ ಅವರು ಬೇಕಾದ್ರೆ ಹಿಡಿಬೋದು ಆ ಥರ ಅಂತೆಲ್ಲ ಇರುತ್ತೆ. ಮತ್ತು ಇಲ್ಲಿ ಮೇಯ್ನ್ ಏನು ಅಂದರೆ ಇಲ್ಲಿ ನೋಡಿ ಕೋಸ್ಟಲ್ ಸೆಕ್ಯೂರಿಟಿ ಗಾರ್ಡ್. ಈ ಬೋಟ್ಸ್ಗಳು ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಫುಲ್, ಯಾಕಂದ್ರೆ ತುಂಬ ಸ್ಪೀಡಾಗಿ ಹೋಗ್ಬೇಕಾಗುತ್ತಲ್ಲ. ಸೊ ಅದಕ್ಕೆ ಅಂದ್ಬಿಟ್ಟು ಸ್ಪೆಷಲೈಸ್ಡ್ ಆಗಿರೋಂಥ ಮೋಟರ್ಸ್ ಇರುತ್ತೆ. ಆ್ಯಂಡ್ ಅವ್ರು ಕುತ್ಕೊಳೋಂಥ ಸೆಕ್ಯೂರಿಟಿ, ಕುತ್ಕೊಳೋಂಥ ಇದು ಪೊಲೀಸ್, ಆ್ಯಕ್ಚುಲಿ ಮೆರೀನ್ ಪೊಲೀಸ್ ಅಂತಲೇ ಕರೀತಾರೆ ಇವನ್ನ. ಲುಕ್ಕಡ್ನ ಹೇಗಿದೆ ಅಂತ ಬೋಟ್ಗಳು. ಗಾಯ್ಸ್ ಕೇಳಿದೆ ಇಲ್ಲಿ ಅವರು ಡೈಲಿ ಒಂದು 10ರಿಂದ 70 ಕಿಲೋಮೀಟ್ರ್ವರೆಗೂ ಹೋಗ್ತಾರಂತೆ. ಆ 70 ಕಿಲೋಮೀಟ್ರ್ ಎಷ್ಟು ಅವರಲ್ಲಿ ನೀವು ಡೆಸ್ಟಿನೇಷನ್ ರೀಚ್ ಮಾಡ್ತೀರಾ ಅಂದರೆ ಅವ್ರು ಹೇಳೋ ಪ್ರಕಾರ ಬಂದು 4.5 ಅವರಿಂದ 5 ಅವರ್ 6 ಅವರ್ವರೆಗೂ ಆಗುತ್ತಂತೆ 70 ಕಿಲೋಮೀಟ್ರ್ ಹೋಗೋಕ್ಕೆ. ನೆಕ್ಸ್ಟ್ ಬಂದು ಇದು ಬಂದು ಸ್ಟೇ ಇಲ್ವಂತೆ ಇದು. ಸೊ ಹೋದರೆ ಸೇಮ್ ಡೇ ರಿಟರ್ನ್ ಆಗಬೇಕಂತೆ. ನಮ್ಮ ಮಂಗಳೂರು ಮತ್ತು ಕುಂದಾಪುರ ಈ ಕಡೆ ಎಲ್ಲ ಬಂದುಬಿಟ್ಟು ಹೋದರೆ 2-3 ಡೇಸ್ ಹಂಗೆ ಹೋಗ್ತಾ ಇರ್ತಾರೆ, ಕಂಟಿನ್ಯೂ ಹೋಗ್ಬಿಟ್ಟು ಬರ್ತಾರೆ. ಇಲ್ಲೇನು ಅಂದರೆ ಜಸ್ಟ್ 1 ಡೇ ಅಂತ ಇದು, ಬೆಳಿಗ್ಗೆ ಹೋಗಿ ಸಂಜೆ ಅಷ್ಟೊತ್ತಿಗೆಲ್ಲ ರಿಟರ್ನ್ ಬರಬೇಕಂತೆ. ಇವ್ರು ರೂಲ್ಸು ರೆಗ್ಯುಲೇಷನ್ಸ್ ಇವ್ರು ಫಾಲೋ ಮಾಡಬೇಕಾಗುತ್ತೆ, ಯಾಕಂದರೆ ಇದು ಬಂದು ಶ್ರೀಲಂಕಾಗೂ ಬಾರ್ಡ್ರ್ ಆಗುತ್ತಲ್ಲ, ಇದು ವೆರಿ ಕ್ಲೋಸ್ ಟು ದ ಶ್ರೀಲಂಕಾ. ಸೊ 70 ಕಿಲೋಮೀಟ್ರ್ ಹೋಗ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಕಡೆ ಇರುತ್ತೆ ಅಂತ. ಓಕೆ, ಅವ್ರದ್ದೇ ಆದ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇರುತ್ತಲ್ಲ ಇದ್ರ ಬಗ್ಗೆ, ಅದನ್ನು ಅವರು ಫಾಲೋ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಆ್ಯಸ್ ಯೂಶುವಲಾಗಿ ನಾನು ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀರಿ, ನಮ್ಮ ಓಷನ್ ಬಂದುಬಿಟ್ಟಿದ್ದಾರೆ ಅಂದ್ಬಿಟ್ಟೆಲ್ಲ ಪಾಕಿಸ್ತಾನವ್ರು ಎಷ್ಟೋ ಜನನ ಅರೆಸ್ಟ್ ಮಾಡಿದ್ದಾರೆ, ಹಾಗೆ ಶ್ರೀಲಂಕಾ ಅವರು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಬೋಟ್ ಮ್ಯಾನ್ಗಳನ್ನೆಲ್ಲ. ಇಲ್ಲ ಅವ್ರ ಬೋಟ್ ಮ್ಯಾನ್ಸ್ ಎಲ್ಲ ನಮ್ಮ ಕಡೆ ಬಂದವು ನಾವು ಹಿಡ್ದಾಕೊಂತೀರಿ ಆ ಥರ. ಓಕೆ, ಯಾಕಂದರೆ ಅವ್ರದ್ದೇ ಆದ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡಬೇಕಾಗತ್ತೆ. ಗಾಯ್ಸ್ ಇದು ತುಂಬ ದೊಡ್ಡ ಹಾರ್ಬರ್ ಇದು ನೋಡಿ. ಒಂದೊಂದು ಬೋಟು ಯಾವ ಥರ ಇದೆ ಅಂತ, ನಾನು ಸುಮಾರು ಒಂದು 2-3 ಕಡೆ ಎಲ್ಲ ಹೋಗಿದ್ದೀನಿ ಹಾರ್ಬರ್ಗಳಿಗೆ. ಇಷ್ಟು ದೊಡ್ಡ ಬೋಟೆಲ್ಲ ನೋಡಿರಲಿಲ್ಲ, ಸುಮಾರು ಉದ್ದ ಇದೆ ಇದು. ಇದು ಯಾವ ಥರ ಫಿಶ್ ತರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಅದೇ ಫಿಶಿಂಗು ಮೋಸ್ಟ್ಲಿ, ಬಟ್ ತುಂಬ ದೊಡ್ಡ ಬೋಟ್ ಇದು ನೋಡಿ ಇದು. ಸೊ ಇದರೊಳಗಡೆ ಹೋಗೋಕ್ಕಾಗಲ್ಲ, ಇಲ್ಲ ಅಂದಿದ್ರೆ ಇದರೊಳಗಡೆ ಹೋಗ್ಬಿಟ್ಟು ನಾವು ನೋಡ್ಬೋದಾಗಿತ್ತು. ಇದರಲ್ಲೇ ಮೀನುಗಳೆಲ್ಲ ಸ್ಟೋರೇಜ್ ಮಾಡೋದು ಅವರು ನೋಡಿ. ಇವ್ರ ಜರ್ನಿನೇ ಸಖತ್ತಾಗಿರುತ್ತೆ, ಯಾಕಂದರೆ ಈ ಥರ ಎಲ್ಲ ರೋಪ್ಸ್ ಎಲ್ಲ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಈ ಥರ ನೋಡ್ತಾರೆ. ಮೀನು ನೋಡಿ ಬದುಕೈತಿ ಇಲ್ಲ ಇದು ಇವಾಗ ಬಂದಿರೋಂಥ ಗಾಡಿ. ತುಂಬ ಮೀನುಗಳು ಬರುತ್ತಂತೆ ಇಲ್ಲಿ, ಡಿಫ್ರೆಂಟ್ ಆಗಿರೋದು. ಸೀಸನ್ ಮೇಲೆ ಮೀನುಗಳು ಸಿಗುತ್ತಂತೆ, ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ, ಯಾಕಂದರೆ ನಾವೆಲ್ಲ ಕೋಸ್ಟಲ್ ಅಲ್ಲ, ನಮ್ಮೆಲ್ಲ ಇರೋದು ಬ್ಯಾಂಗ್ಳೂರು ಅಲ್ವಾ. ಮಾತಾಡ್ಸೋಣ ಅಣ್ಣ. ಪೋನ ಎಪ್ಪೋ ಅವರು ಇದು காலையில் போனால் நைட்டு 7 மணிலேருந்து 10 மணி வரும். என்னென்ன இது ஒரு மீன் கிடைக்குண்ணே? எல்லா சைஸ் மீனும் கிடைக்கும். ஆமாவா? ಜಸ್ಟ್ ವೀಡಿಯೋ பண்ண ನೋಡಿ. ಇದು ಒಳಗಡೆ ಇರೋಂಥ ಇವ್ರದ್ದು ಕ್ಯಾಬಿನ್. ಈ ಕ್ಯಾಬಿನಲ್ಲಿ ಆ್ಯಸ್ ಯೂಶುವಲಿ ದೇವ್ರ ಫೋಟೋ ಅಂತ ಇಟ್ಟಿರ್ತಾರೆ. ಆಮೇಲೆ ಈ ಚಾರ್ಜಿಂಗ್ ಫೆಸಿಲಿಟೀಸು ಮತ್ತು ಅದು ಇದು ಅಂತ ಎಲ್ಲ ಇರುತ್ತೆ ಇಲ್ಲಿ ನೋಡಿ. ಇದು ಗೇರು, ಇದು ಬಣ್ಣ ಹ್ಯಾಂಡಲ್ ನಿಮ್ಗೆ ಗೊತ್ತಿರುತ್ತಲ್ಲ ಅದು. ಸೊ ಹ್ಯಾಂಡಲ್ಸು ಆ್ಯಂಡ್ ಬೇರೆ ರೇಡಿಯೋ ಸೀಕ್ವೆನ್ಸ್ ಎಲ್ಲ ಇಲ್ಲಿ ಇರುತ್ತೆ, ಹಿಂಗೆ ಹೋಗ್ಬೇಕು ಹೆಂಗೆ ಬರಬೇಕು ಅಂತೆಲ್ಲ. ಆ್ಯಂಡ್ ಸ್ವಿಚಸ್ ಎಲ್ಲ ಡಿಫ್ರೆಂಟ್ ಸ್ವಿಚಸ್, ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಓಕೆ, ಎಸ್ ಆ್ಯಕ್ಚುಲಿ ಎಲ್ಲ ತೊಗೊಂಬಂದಿರ್ತಾರೆ ನೋಡಿ ಇಲ್ಲಿ. ಪ್ರತಿಯೊಂದು ಊಟ ಗೀಟ ಎಲ್ಲ ತೊಗೊಂಡೋಗಿರ್ತಾರೆ. ಇವ್ರ ಪ್ರಕಾರ ಬಂದು ಬೆಳಿಗ್ಗೆ ಹೋದರೆ ಸಂಜೆ ಬಂದುಬಿಡುತ್ತಂತೆ. ಜಸ್ಟ್ 1 ಡೇ ಇದು. ನಾನು ಕುಂದಾಪುರಲ್ಲಿ ಅಲ್ಲಿ ಇಲ್ಲಿ ಮಾಡಿದಾಗ ದೇ ವಿಲ್ ಟೇಕ್ 2 or 3 days ಅಂತೆ. ಅದಕ್ಕೆ ಅವ್ರ ಹತ್ರ ಒಂದು ಜರ್ನಿ ಮಾಡ್ತಾಯಿದ್ದೀರಿ ಇಷ್ಟಲ್ಲೇ. ಅದು ಮಾಡ್ತೀನಿ, ಅದ್ರ ಬಗ್ಗೆ ಬ್ಲಾಗ್ ಮಾಡ್ತೀನಿ. ಯಾಕಂದರೆ 2-3 days ಅವ್ರ ಜೊತೆಗೇ ಇರಬೇಕಾಗುತ್ತೆ. ಸ್ವಲ್ಪ ಸಿಕ್ನೆಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಲ್ಲಿ, ಯಾಕಂದರೆ ಹೊಟ್ಟೆಲ್ಲ ಕುಳಿಸಿ ಬೀಳೋಂಥ ಚಾನ್ಸಸ್ ಇರುತ್ತೆ. ಮತ್ತು ಇವರು ನೋಡಿ ಬಲೆ ಏನನ್ನ ಕಿತ್ತೋಯ್ತು ಅಂದರೆ ಇವರೇ ಹೊಲ್ಕೊತಾರೆ ಅದನ್ನ. ನಾವು ಹೊಲಿಯುವಂಥ ಮೆಟೀರಿಯಲ್ಸ್ ಇದು ಬಾಂಗಡ ಅನಿಸುತ್ತೆ, ಬಾಂಗಡ ಮೀನು. ಆ್ಯಂಡ್ ಅದೇ ಬ್ಯಾಡ್ ಲಕ್, ಯಾಕಂದರೆ ಅವ್ರು ಪ್ರತಿಯೊಬ್ಬರು ಲಾಕ್ ಮಾಡ್ಕೊಂಡಿದ್ದಾರೆ. ಒಳಗಡೆ ನೋಡ್ಸೋಣ ಅಂದರೆ ಆಗ್ತಾಯಿಲ್ಲ. ಈ ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ರಾಮೇಶ್ವರಂಗೆ ಹೋಗ್ತಾಯಿದ್ರಿ. ಇಲ್ಲಿಂದ ಒಂದು ವೇಲಿ ಏನೇನು ಸಿಗುತ್ತೆ ವ್ಯೂಸ್ ಎಲ್ಲ ನೋಡಿಸ್ಕೊಂಡು ನಿಮ್ಮನ್ನ ಹಾಗೆ ಇಂಟ್ರೊಡ್ಯೂಸ್ ಮಾಡ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಚೆನ್ನಾಗಿದೆ, ಅದೊಂಥರ ಬೋಟು ಸೂಪರ್ ಆಗಿದೆ ನೋಡಿ.
ಹಾಯ್ ನಮಸ್ಕಾರ, ನಾನು ನಿಮ್ಮ ಫೈಟರ್ ಗಿರೀಶ್. ಎಸ್ ಅಫ್ಕೋರ್ಸ್ ಇವತ್ತು ಒನ್ ಆಫ್ ದಿ ಹಿಡನ್ ಹಿಲ್ಸ್ಗೆ ಹೋಗ್ತಾ ಇದ್ದೀರಿ. ಆ ಬೆಟ್ಟದ ಹೆಸರು ಬೇಡ, ಆದರೂ ಶಾರ್ಟ್ ಫಾರ್ಮಾಗಿ ಹೇಳ್ತೀನಿ. ಅದು ಆ್ಯಂಡ್ ಎಲ್ಲರ ಹತ್ರ ವಾಟರ್ ಬಾಟಲ್ ಇದೆಯಾ? ಎಸ್ ಎಸ್. ಇಲ್ಲೋ ಇವನು ಇದೇ ಬೆಟ್ಟನ ಹತ್ತುತ್ತಾ ಇರೋದು. ಇದನ್ನು ತಿಮ್ಮಪ್ಪನ ಬೆಟ್ಟ ಅಂತ ಕರೀತಾರೆ. ಸುಮಾರು 25 ಜನ ಬರ್ತಾಯಿದ್ರಿ ಇಲ್ಲಿ. ಕಮ್ ಕಮ್. ಹೋಗು ಹೋಗಿ ಜಬಿನ್, ಹೋಗಂಗಿಲ್ಲ, ಮುಂದೆ ಹೋಗು, ಲೆಫ್ಟ್ ಹೋಗಿ ಬಾ ಜಬಿನ್. ಇದು ತುಂಬ ಸ್ಟೀಪ್ ಇರುತ್ತೆ. ಅರೌಂಡ್ ಈಸಿ ಟು ಮಾಡ್ರೇಟ್ ಅನ್ಬೋದು. ಹಾಗೇನಾ ರೆಸ್ಟ್ ಮಾಡಲಿ, ನೀರು ಕುಡಿಲಿ. ನೀರು ಬಾಟ್ಲ್ ಎಲ್ಲಿದೆ ವಿಶ್ವ? ತೊಂದರೆ ಇಲ್ಲ. ತಗೊಳ್ಳಿದಲ್ಲ ಪಿಕ್ಚರ್ಸು. ನಾವು ಯಾವ ರೂಟಲ್ಲಿ ಬರ್ತೀವಿ ನಮಗೆ ಗೊತ್ತಿರೋ. ತುಂಬ ಡಿಫಿಕಲ್ಟಿ ಇರುತ್ತೆ ಇದು. ಅನ್ನೋನ್ ಟೆರನ್ ಅಲ್ವಾ, ಅದಕ್ಕೆ Hi Shweta, what you thought is like a first hill, huh? You thought like first hill? Good Isha, good. ಬರ್ಬೇಕು. Sip water, keep drinking the water, sip. And phone ಇಲ್ಲ, ಅವ್ರದ್ದು ಫೋನ್. ಕೊಂಡಕ್ಕೆ ಪೋಲ ಅನಿಸ್ರಾ ಹಿಂಗೆ ಅನಿಸಿ. She is the most aged person in our group. What's her age? 9 or 90? 9. No, 90 it seems. So this is a different one, right? Yes. Very different, sir. ಮುಳ್ಳೆಲ್ಲ ಕಾಮನ್. ಎಲ್ಲಿ ಚೇತನ್? ನೀವೇನೆಲ್ಲ ಲಾಸ್ಟಲ್ಲಿ ದಾರಿ ಮಾಡೋದು? ಮುಂದೆ ಮಾಡ್ಕೊಂಡು ಹೋದ್ರೆ ದಾರಿ ಅಂತಾರೆ, ಲಾಸ್ಟಲ್ಲಿ ಯಾವ್ದು ದಾರಿ? ಇಲ್ಲಿಂದ ಸ್ಟಾರ್ಟು, ಇಲ್ಲಿ ಆಮೇಲೆ ಇನ್ನೊಂದು ಟೀಮ್ ಅಲ್ಲಿ ಕೆಳಗಡೆ. He's a special person, you don't have both the hands. He lost in age of 5. Yeah, he's Ishva. ఇంకొంచెం చెప్పు. రేపు వస్తాను. లేదు రేపు వస్తాను, రానిಲ್ಲ. ಪರವಾಗಿಲ್ಲ, ಬಿಟ್ಬಿಟ್ಟು ಬನ್ನಿ. ಇನ್ನೊಂದು ಐತಂತೆ. ತುಂಬ ಈಸಿ ಅಲ್ವಾ? ಯಾರು ಬಂದಿರೋ ಸಾಕಂಗಾಗ್ಬಿಟ್ಟದೆ ಅದು ಬೇಗ ಇಲ್ಲ. ಓ ಏನಾಗಲ್ಲ, ಬೀಳಿ ಪರವಾಗಿಲ್ಲ, ಕಾಮನ್ ಅವಲ್ಲ. ಹಲೋ ರಘು, ವಿಶಾಲ್ ಯಾಕೆ ತಲೆ ಮೇಲೆ ಹಾಟಾಕೊ ಬಂದಿಲ್ಲ ಅವತ್ತು? ಎಲ್ಲರೂ ಇವರೇ ಕೂಲ್ ಡ್ಯೂಡ್ ಅಂತಿದ್ರಂತೆ. ಅದಕ್ಕೆ ಇಲ್ಲಿ ಬಂದಮೇಲೆ ದಿಸ್ ಇಸ್ ಲಾಸ್ಟ್ ಟಚ್. ಇನ್ನೊಂದು ಟೀಮ್ ಇಲ್ಲಿಂದ ಬರ್ತಾಯಿದೆ. ಆ್ಯಂಡ್ ಅದು ಕಡಿಗಳಿರೋಂಥ ಜಾಗ. 2-3 ಸತಿ ಸೈಟ್ ಆಗಿದೆ ಇಲ್ಲಿ. Wait is just a reason. See, he is running.
ಓಡ್ತಾ ಬಿದ್ದವ್ರೆ ವಿಶಾಲು. ಒಳ್ಳೆ ಕ್ಲೈಂಬ್. ಅದೇ ಕಡಿ ಗುಹೆ ಇರೋದಲ್ಲೇ, ಇದೆಯಾ ಅಲ್ಲೇ ಇರೋದು ಕಡಿ ಮರಿಗಳು ಇದ್ವು. ಓ ನೀವು ಅಲ್ಲೇ ಈ ಶೂ ಇದ್ದಕ್ಕೆ ಕಾನ್ಫಿಡೆನ್ಸ್ ಇಲ್ಲ, ಶೂ ಚೆನ್ನಾಗಿದೆ ಬೇಕಾದ್ರೆ. ಬನ್ನಿ ರಘು, ಬನ್ನಿ. ನೋಡಿ ಅಲ್ಲೊಂದು ನಮ್ಮ ನೋಡಿಸ್ನಲ್ಲ ಅವಾಗೆ, ಇನ್ನೊಂದು ನಮ್ಮ ಇಲ್ಲಿದೆ ನೋಡಿ, ಇಲ್ಲಿ ಅದೇ ರಾಮನ ಆ ಕಡೆ ನೋಡ್ಸಿದ್ದು ಅಲ್ಲಿ ಆ ಬೆಟ್ಟ, ಅದು ಇದು ಬಂದು ಈ ಬೆಟ್ಟಕ್ಕೆ, ಅದು ಆ ಬೆಟ್ಟದ್ದು ಬೇರೆದದು. ಇಲ್ಲ ನಾವು ಇದೇ ಮಾಡೋದು ಇಲ್ಲಿ. ವಿ ಕಮ್, ವಿ ಎಂಜಾಯ್ ದ ನೇಚರ್, ಕ್ಲೈಮ್ ದ ಮೌಂಟೇನ್, ರೀಚ್ ದ ಟಾಪ್ ಆ್ಯಂಡ್ ಗೋ ಬ್ಯಾಕ್ ಅಷ್ಟೇ. ಇದು ಮೌಂಟೇನ್ ವಿಸಿಟ್. ಇದೆ 2 ನಾಮ ಅಲ್ಲಿ ಆ ಕಡೆ ಇದೆ ನೋಡಿ, ಅದೊಂದು ಬೆಟ್ಟ ಇದೆಯಲ್ಲ ಅಲ್ಲಿ, ಅದು ಆ ಬೆಟ್ಟದ ದಾರಿ. ಅದು ಅಲ್ಲಿ ಬಂದು ಒಂದೇ ಒಂದು ನಾಮ ಇದೆ. ಅಲ್ಲಿ ನಿಮ್ಮಲ್ಗಳು ಏನು ಮಾಡ್ತವೆ ಅಂದರೆ ಅದಕ್ಕೆ ಗುಹೆ ಹುಡ್ಕೊಂಡು ನೋಡಿ ಈ ಥರ. ಸಿ ಹೌ ಇಟ್ ಲುಕ್ಸ್. ನೋಡಿದ್ವಿ ವ್ಯೂ. ಅಲ್ಲ ಅದು ಬೇಡ, ಅದು ವಿ ಕ್ಯಾನ್ ಗೋ ಆನ್ ದಿಸ್ ಪಾತ್. ಆ ಊರು ಅಂದ್ರಲ್ಲ, ಆ ಊರು ಅಂತ, ಅಲ್ಲಿಂದ ಇಲ್ಲಿ ಬರ್ತೀರಿ. ಗುಹೆ ಅಷ್ಟೇ ಅದು, ಅದು ಬೇರೆ ಪಾತು. ದಿಸ್ ಇಸ್ ಟಾಪ್. ಲಾಸ್ಟ್ ಮೂಮೆಂಟಲ್ಲಿ ಈ ಥರ ನಿಮಗೆ ಪ್ಲೇಸ್ ಇರುತ್ತೆ ಟು ರೀಚ್ ಟಾಪ್. ಇದು ಟಾಪ್. ಇದು ತಿಮ್ಮಪ್ಪನ ಬೆಟ್ಟ. ಹೈಟು ಸುಮಾರು 1800 ಫೀಟ್ ಹೈಟ್ ಇದೆ ಸಿ ಲೆವೆಲಿಂದ. ಆ್ಯಂಡ್ ಸಕ್ಸಸ್ಫುಲ್ ವಿ ಕಂಪ್ಲೀಟೆಡ್. ಹೇಗಿದೆ ವಿಶ್ವಾಸ್ ಎಕ್ಸ್ಪೀರಿಯನ್ಸು? ಸೂಪರ್ ಜೋರಾಗಿ ಹೇಳಬೇಕು. ಸೂಪರ್ ಫ್ಯಾಂಟಾಸ್ಟಿಕ್. ಫಾರ್ ದ ಫಸ್ಟ್ ಟೈಮ್ ಐ ವಾಸ್ ಹಿಯರ್. ಸೊ ಟ್ರೆಕ್ಕಿಂಗ್, ಸೊ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ. ಸೊ ತುಂಬ ಎಕ್ಸೈಟೆಡ್ ಆಗಿತ್ತು. ಬೆಳಗ್ಗೆ 4 o'clock ಶಾರ್ಪ್ ನಾನು ರೆಡಿ ಇದ್ದೆ. ಬಂದಿದ್ದು 4:30. ಫೈನಲಿ ಬ್ರೋ ಅಲ್ಲೊಬ್ರನ್ನ ಕೇಳಿ. ಹೌ ವಾಸ್ ಯುವರ್ ಟ್ರಕ್? ಈಸಿ ಟ್ರಕ್? Easy to moderate, no? Anand? It was good. It was good, but it's sunny, right? Yeah, it's common. Otherwise In this time only we can climb this hill. Otherwise it is difficult. Because here lots of bear will be here and leopards. Oh. So leopards also. But it is good experience. Only in one place I stopped. Otherwise I was continuous. This time I was fearless. Because Unlike the first time. it will make habit for you. Because when you come alone, when you go to all the trucks, correct. so automatically the fear will go. That's the reason we select this type of hill. See, if you won't ping me, no, I will not initiate myself. No, total 26 ಜನ ನಾವು ಕ್ಲೈಮ್ ಮಾಡಿದ್ದೆ ಅಲ್ಲೇನಾ? ಹೌದು ಬ್ರೋ. ಕಾರ್ನ ಲೆಕ್ಕ ತಗೊಂಡಿದ್ದೀರಾ? ಕಾರ್ ಇಲ್ಲ ಬ್ರೋ, ಕಾರ್ ಬಿಟ್ಬಿಟ್ಟಿದ್ವಿ. ಬಿಟ್ಟಿದ್ದೀರಾ? ಕಾರ್ 5 ಕಾರು ಫೋನ್ ಯಾರ್ದು ಬ್ರೋ? ಕೃಷ್ಣ ಅವ್ರದ್ದು. ಕೆಳಗಡೆಯಿಂದ ಬರ್ತಾ ಇದ್ದಾರೆ. ಸೊ ಟೀ ಪ್ರಿಪೇರ್ ಮಾಡ್ತಾ ಇದ್ದೀರಿ. ಇವಾಗ 360 ಡಿಗ್ರಿ ನಿಮ್ಗೆ ನೋಡಿಸ್ತೀನಿ ಯಾವ ಥರ ಇದೆ ಈ ಬೆಟ್ಟ ಅಂತ. ಏನು ಬ್ರೋ? ಏನು ಬ್ರೋ ಏನು ಮಾಡ್ತಾ ಇದ್ದೀರಿ ಎಲ್ಲರೂ? ಲೆಮನ್ ಟೀಗೆ ಸಕ್ಕರೆ ಹಾಕಿ ಹೋಗ್ತಾ ಇದೆಯಾ? ಬ್ರೋ ನೀನು ಇಟ್ಕೊಂಡಿರೋದು ನೋಡಿದೆ ಯಾವುದೋ ಎಣ್ಣೆ ಬಾಟ್ಲಿ ಕೈ ಲೆಮನ್ ಟೀ ಇದು. ಡೋಂಟ್ ಗೆಟ್ ಕನ್ಫ್ಯೂಸ್. ಲೆಮನ್ ಟೀ
Materials, I won't have much. ಆನಂದ್ ಥ್ಯಾಂಕ್ ಯು. 100 rupees one tea. Hey, ಹೋಗಮ್ಮ. ಆಗಿದೆ ಸರ್, ನಂದು ಫೋಟೋ ವಿಡಿಯೋ ಮಾಡಿ ಸರ್, ನಾನು ತಗೊಂಡಿದ್ದೀನಿ ಅಂತ. ಇದು ತೊಗೊಳಮ್ಮ ಇದು. ಓನ್ಲಿ ಒನ್ ಟಿಕೆಟ್. One ticket. Half sharing. ಸರ್ ತಗೊಳ್ಳಿ ಸರ್ ನೀವು. ನಾನು ಹೇಳೋರ್ಗು ಎಂಡಿಲ್ಲ, ಸುಮ್ಮನೆ ಇದ್ಬಿಡಿ. ಬಾಯಲ್ಲಿ ಏನಾನ ಇಟ್ಬೇಕು. ಡನ್. ಆಗೋಯ್ತು ಮೂವಿ ಆಗೋಯ್ತು. ಸ್ವಲ್ಪ ಪ್ಲೇಸಸ್ ನೋಡಿ, ಈ ಥರ ಗುಹೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇದರಿಂದ ಆ ಕಡೆ ಹೋದರೆ ಇನ್ನೊಂದು ಪಾತ್ ಈ ಕಡೆ ಬರ್ಬೋದು. ನಾವು ಬಂದಿದ್ದು ಅದರ ಇನ್ನೊಂದು ಡಿಫ್ರೆಂಟ್ ಸೈಜ್. So we are going down now. One more time. ಹೇಳ್ಬಿಡ್ತೀನಿ, this hill is around 1000 feet high from the sea level. ಕಥಾಗಿದೆ. ಇಟ್ಸ್ ನಾಟ್ ಈಸಿ ಟ್ರಕ್, ಇಟ್ಸ್ ಅ ಮಾಡ್ರೇಟ್ ಟ್ರಕ್. ಆ್ಯಂಡ್ ಇಲ್ಲಿ ಬರ್ಬೇಕಾದ್ರೆ ನೀರು ಯಾವುದು ಫೆಸಿಲಿಟೀಸ್ ಇಲ್ಲ. ಸೊ ಎಲ್ಲ ನೀರು ಮತ್ತು ಏನೇನು ಬೇಕು ನಿಮಗೆ ಎಲ್ಲ ತೊಗೊಂಬಂದ್ಬಿಡಿ. ಮಿಕ್ಕಿ ಡೀಟೇಲ್ಸ್ ಎಲ್ಲ ಬಂದ್ಬಿಟ್ಟು ಬ್ಲಾಗಲ್ಲಿದೆ, ಯೂಟ್ಯೂಬಲ್ಲಿ ಕೆಳಗಡೆ ಹಾಕಿರ್ತೀನಿ. ಆ್ಯಂಡ್ ವಿಲ್ ಗೋ ಥ್ರೂ ದ್ಯಾಟ್. ಓಕೆ, ವಿ ಆರ್ ಗೋಯಿಂಗ್ ಇನ್ ಡಿಫ್ರೆಂಟ್ ಪಾತ್. ಸೊ ಇಲ್ಲಿ ಬೇಕಾದ್ರೆ ಡಿಸೆಂಡಿಂಗ್ ಆಗಬೇಕಾದ್ರೆ ಹುಷಾರಾಗಿರಿ. ಯು ಮೇ ಬಿ ಸ್ಲಿಪ್ ಬಿಕಾಸ್ ಎಲ್ಲ ಗ್ರಾಸು ಒಣಗೋಗಿದೆ. ಸೊ ಅದಕ್ಕೆ ಸ್ಲಿಪ್ ಆಗುವಂಥ ಚಾನ್ಸಸ್ ಇದೆ. ಸೊ ಐ ಪ್ರಿಫರ್ ದಿಸ್ ಟೈಪ್ ಆಫ್ ಶೂಸ್. ಫೈನಲ್ ಆಗಿ ಅಲ್ಲಿ ನಮ್ಮ ಕಾರಿದೆ, ಅಲ್ಲಿ ಹೋಗ್ತಾಯಿದ್ದೀರಿ. ಈಗ ಇಲ್ಲಿ ಬಂದಾಗ ಈ ಥರ ಒಂದು ಚಿಕ್ಕದೊಂದು ಪಾಯಿಂಟ್ ಸಿಗುತ್ತೆ. ಯು ಕ್ಯಾನ್ ಕಮ್ ಆ್ಯಂಡ್ ಎಂಜಾಯ್ ಫಾರ್ ಸಮ್ ಟೈಮ್. ಬಟ್ ನೀರಲ್ಲಿ ಇಳಿಯೋಕೆ ಹೋಗ್ಬಿಡಿ, ತುಂಬ ಕೊಚ್ಚೆ ಇದೆ. Yeah, this is Praveen. It was an easy one and it's a good one. Jayalakshmi successfully completed the track. ಯಾ ಏನೋ ಕರ್ಕೊ ಬಂದಿದ್ದೀರಾ? ಚೈತ್ರ ಆ್ಯಂಡ್ ರೋಹನ್. Girish, really good. ಈ ಮುಚ್ಚುಗಲ್ಲೆಲ್ಲ ಎತ್ಕೊಂಡೆಲ್ಲ ಹೋಗಿದ್ರೆ ಬೆಟ್ಟ ಆಯ್ತು ಇರಲಿ, ಶೇರ್ ಮಾಡ್ತೀನಿ. ಹಂಗಾಯ್ತು. ಏಯ್ ಕ್ರಿಕೆಟ್ ಆಡೋದು ಬಿಟ್ಟು ಬೆಟ್ಟ ತಕ್ಕ ಬಂದಿದ್ಯಾನ ಕೈ ಇಂಜುರಿ ಅಂತ. ಇಟ್ಸ್ ಲೈಕ್ ಅ ಸ್ಯಾಂಡ್ ಮಸಾಜ್. ಹೌಸ್ ಈಸಿ ಟ್ರಕ್ ಶ್ವೇತಾ? Easy to moderate. That's lie. Getting good acupuncture? Yes. Yeah, that's Different experience. ಡಿಫ್ರೆಂಟ್ ಆಸ್ ಆಲ್ವೇಸ್. that was an easy truck, first truck. That's not easy. Yeah, because I'll tell you.
ಆಗ ಬಿದ್ದೋದ ಬಿತ್ತು ರೆಕಾರ್ಡ್ ಆಗಿದೆ ರವಿ ಕೊಡ್ಬೇಕು. ಯು ಶುಡ್ ಎಂಜಾಯ್ ದ ನೇಚರ್. ಥಮ್ಸ್ ಅಪ್ ಅಂತೆ ಡೌನ್ ಅಂತೆ. ಐ ನೋ ವಾಟ್ ಯು ಥಾಟ್ ಟ್ರೆಕ್ಕಿಂಗ್ ಇಸ್ ಲೈಕ್ ರೋಡ್. ಕ್ಲೀನ್ ಆಗಿತ್ತು, ನಾನು ಹೇಳಿದ್ದೀನಿ ಹಾಳು ಮಾಡಕ್ಕೆ. ವಣಕಂ. ಇನ್ಯಾರ ಮಿಸ್ ಆದ್ರ ಕಂಪ್ಲೀಟ್ಲಿ. ಇಟ್ಸ್ ಲೈಕ್ ಅ ಸ್ಕೂಲ್, ನೋ? ವಿ ಸಿಟ್ ಸಮ್ವೇರ್ and everyone is to share everything. ಗೊತ್ತು ನಿಮ್ದೇ ಇರ್ದಾಕಿದೆ ಬೇಜನ್ 2-3 ಬ್ರೋ. ಥ್ಯಾಂಕ್ ಯು ಬ್ರೋ. ಸೂಪರ್ ಆಗೈತೆ. ಯಾರು ಮಾಡಿದ್ದು ಇದು ಮನಸ್ಸಲ್ಲಿ ಯಾರಿರ್ತಾರ ತಾನೆ ಬರೋದು ಜಾಸ್ತಿ ಹೆಸರು. ಯಾವ ಹುಡುಗಿಯಪ್ಪ ಇರೋದು? ಯಾರು ಚೇತನ್ ಅವರೇ ಸಾಕೇತ ಹುಡುಗಿ ಅದಕ್ಕೆ ಬಂದ್ರು ಅವರು. ಹುಡುಗಿ ಅಂದಿದ ತಕ್ಷಣ ಬಂದ್ಬಿಟ್ಟವ್ರು. ಡೈಲಾಗ್ ಹೊಡೆದಲ್ಲ. ಸ್ವಲ್ಪ ಚಳಿ ಇದೆ. ಆಲ್ಟಿಟ್ಯೂಡ್ ಮಾಡಲ್ ಇದ್ದೀರಲ್ಲ, 2830 ಮೀಟರ್ಸಲ್ಲಿದ್ದೀರಿ. ಈಗ ಸ್ವಲ್ಪ ಕಾಫಿ ಕುಡ್ಕೊಂಡು ವಿಲ್ ಸ್ಟಾರ್ಟ್. ಅದರ್ವೈಸ್ ವಿಲ್ ಹ್ಯಾವ್ ಸಮಥಿಂಗ್ ಯು, ಬಿಕಾಸ್ ಇಟ್ಸ್ ಅ ಚಾಲೆಂಜಿಂಗ್ ಫಾರ್ ಎವ್ರಿ ಒನ್. ಅದಕ್ಕೋಸ್ಕರ ಹೇಳಿ ಸಮಥಿಂಗ್. ಹಾಂ, ಫಸ್ಟ್ ಆಲ್ ಕಾಫಿ ಕುಡಿ. ಕುಳೂರ್ದು அதுதான் சொல்லுங்க. இப்படி குளிருதுன்னா சொல்லுங்க பாப்பா அங்க இதோட ஜாஸ்தி இருக்கும் அங்கே. ಸೊ ಕಾಫಿ ಶಾಪ್ಸ್ ಇದೆ. ಫುಲ್ ಮೌಂಟೇನ್ ಮಧ್ಯದಲ್ಲಿ ಇರ್ತಾರೆ. ನೋಡ್ಕೊಳ್ಳಿ ಹೇಗಿದೆ ಅಂತ. 360 ಡಿಗ್ರಿ ಮೌಂಟೇನ್ಸ್. ಇವಾಗ ಓಕೆ, ಬಟ್ ಹೋಗ್ತಾ ಕ್ವೈಟ್ ಎಕ್ಸ್ಪೀರಿಯನ್ಸೇ ಆಗುತ್ತೆ. ಸೊ ಪ್ರತಿಯೊಬ್ಬರು ನೇಪಾಳಿ ಕರೆನ್ಸಿನ ಕ್ಯಾರಿ ಮಾಡಿ ಅಂತ ಹೇಳ್ತೀನಿ. ಸೊ ವಿ ಟುಕ್ ಎವ್ರಿ ಒನ್ 30,000 ನೇಪಾಳಿ ಕರೆನ್ಸಿ. ಓಕೆ, ಬನ್ನಿ ಹೋಗಿ ಕಾಫಿ ಕುಡಿಯೋಣ ಈಗ. ಏನು ಬಿಡಂಗೆ ಇಲ್ಲ ಅವರು. ಇಷ್ಟೊಂದು ಜನ ಬಂದ್ಬಿಟ್ಟವ್ರೆ. ಏನು ಶ್ರೀನಿವಾಸ್, ಇಷ್ಟೊಂದು ಜನ ಓಡ್ ಬಂದ್ಬಿಟ್ಟವ್ರು ಎಲ್ಲರೂ ಹಿಂದಿಂದ. ನೋಡಿ ಇಲ್ಲಿ ನಮ್ಗೆ ಭಯ ತೋಡ ಲೈಟ್ ಆನ್ ಕರ್ದು ಲೈಟ್ ಹೆಂಗಿದೆ ಅಂದ್ರೆ, ನಾವು ಬಂದಿರೋ 5 ಜನಕ್ಕೆ 10 ಜನ ಇಲ್ಲಿ ಗೈಡ್ ಬಿಡ್ಬೇಕಂತ ಬಂದಿದ್ದು. ಸೊ ಯು ಆರ್ ಡೂಯಿಂಗ್ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್? No, for mountaineering. Oh, full mountaineering. The Reka Peak. Okay. Samagaplan. Okay. So how many days will be staying here? 30 days. 30 days. Oh my God. I want that. ನೋಡಿ ಇಲ್ಲೆಲ್ಲ ಬಂದು 30 ಡೇಸ್ ಇಲ್ಲಿ ಸ್ಟೇ ಆಗ್ತಾರೆ. ಸೊ ಡಿಪೆಂಡ್ಸ್ ಆನ್ ಚೆನ್ನಾಗಿದೆ ಎಲ್ಲ ಹೋಟೆಲ್ಸ್. भैया जी, उसको स्ट्रॉन्ग कर दो, कॉफ़ी को स्ट्रॉन्ग. मैं रिकॉर्ड कर लूँ इसको? मिल जाएगा सर. आंटी जी आपका नाम क्या है आंटी? यांजी. ಸೊ ಇಲ್ಲಿ ಇವ್ರದ್ದು ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಕಾಫಿ ಹಿಂಗೆ ಮಾಡೋದು, ಟೀ ಹಾಕೋದು. ಆ್ಯಂಡ್ ಇದು ಅವರ ಕಿಚನ್. ಸೊ ಅಡುಗೆ ಮನೆ ಅಂತಲೇ ಕರೀಬೋದು. ಚೆನ್ನಾಗಿದೆ. ಒಂಥರ ಮೌಂಟೇನಲ್ಲಿ ಇಷ್ಟೊಂದೆಲ್ಲ ಸಕ್ಕತ್ತಾಗಿ ಏನಿಲ್ಲ, ಲೈಕ್ ಕಂಪೇರ್ಡ್ ಕಾಫಿ ಡೇ ಅಲ್ವಾ, ಬೆಸ್ಟ್ ಬೆಟ್ರ್. ಇಲ್ಲಿ 150 ರುಪೀಸ್ ಒಂದು ಟೀ ಇರುತ್ತೆ, 180 ರುಪೀಸ್ ಒಂದು ಕಾಫಿ ಇರುತ್ತೆ. ಸೊ ನೇಪಾಳಿ ರುಪೀಸಲ್ಲಿ. ಸೊ ಮೇ ಬಿ 100, 110, 120 ರುಪೀಸ್ ಇಂಡಿಯನ್ ರುಪೀಸ್ ಇರುತ್ತೆ.
ಸೊ ಫಸ್ಟು ನಾವೇನು ಮಾಡ್ತೀವಿ, ವಿಲ್ ಹ್ಯಾವ್ ಕಾಫಿ ಆ್ಯಂಡ್ ಟೀ ಎವ್ರಿಥಿಂಗ್, ದೆನ್ ವಿಲ್ ಡಿಸೈಡ್ ಸಮಥಿಂಗ್ ಲೈಕ್ ಏನಾದ್ರು ತಿನ್ಬೋದು ಅಂತ. ಭಯ್ಯ ಇಟ್ ಸ್ಟ್ರಾಂಗ್ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಬಲೆ ಕಾಟ ಕೊಟ್ಬಿಟ್ರು ಸರ್ಪಾಸ್ ಮೋರ್ ದೆನ್ 15-20 ಜನ ಬಂದ್ಬಿಟ್ಟವ್ರು 5 ಜನಗೋಸ್ಕರ. ಯಾಕಂದರೆ ಪಾಪ ಅವ್ರಿಗೂ ಟೂರಿಸಮ್ ಅಲ್ಲ, ಸೊ ಇವಾಗೆಲ್ಲ ಕಡಿಮೆ ಆಗುತ್ತೆ, ಸೊ ಅದಕ್ಕೋಸ್ಕರ ಅಷ್ಟೇ. ಸೊ ನೀವೇನೇನೋ ಅಲ್ಲೇ ಬುಕ್ ಮಾಡ್ಕೊಂಬರಂಗಿದ್ರೆ ಕಮ್ಮಿ, ಇಲ್ಲ ಅಂದರೆ ಇಲ್ಲಿ ಬಂದು ಯು ಕ್ಯಾನ್ ಹೈರ್ ದ ಶೇರ್ ಪಾಸ್. ಇಲ್ಲಿ ಅವರು ಹಿಂಗೆ ನೇಪಾಳಿ ರುಪೀಸ್ ಪ್ರಕಾರ ಬಂದು ಪರ್ ಡೇಗೆ 2,000 rupees ಇರುತ್ತೆ. ಸೊ ದೇ ವಿಲ್ ಕ್ಯಾರಿ ಓನ್ಲಿ 10 kgs ಅಷ್ಟೇ, ಅದನ್ನ ಆದಮೇಲೆ ಅದು ಕ್ಯಾರಿ ಮಾಡಲ್ಲ ಅವರು ಪೋರ್ಟಬಲ್. ಸೊ ಹಾಗೆ ಗೈಡು ಬೇರೆ. ಎಷ್ಟು ಸಕ್ಕತ್ತಾಗಿದೆ ನೋಡಿ. ಬರುತ್ತೆ ಕಾಫಿ. ಚೆನ್ನಾಗಿದೆ, ಫುಲ್ ಎಲ್ಲ ಟ್ರೆಡಿಷ್ನಲ್. And it's up too cold here. I don't know how many degrees it is. We'll see and come back. So you'll be here for 30 days? Morgen, mein Schatz. Ich bin in Lucca gelandet. Das ist 7:15 Uhr. War ein toller Flug. Yeah. ಇಷ್ಟು ದಿವಸ ನಾವು ಇದು ಮೂವಿಯಲ್ಲಿ ನೋಡ್ತಾ ಇದ್ರಿ, ಇದೊಂಥರ ನೋಡೋಕ್ಕೆ ತುಂಬ ಚೆಂದ. ನಿಮಗೆ ಕಾಫಿ ಗಿಫಿ ಏನು ಸ್ಟ್ರಾಂಗ್ ಹೋಗ್ಬೇಕಂದ್ರೆ ನಾನು ಆಸ್ ದಮ್ ದೇ ವಿಲ್ ಪ್ರೊವೈಡ್ ವಿತ್ ಕಾಫಿ ಪೌಡರ್. इसलिए मैं बोला था फुल फ्राई. Full fry. Yeah, full fry. Yeah. Super. Yeah, full fry. ಇಲ್ಲೆಲ್ಲ ನೀವು ಹೇಳ್ಬೇಕಾಗತ್ತೆ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಯಾಕಂದ್ರೆ ಅವ್ರು ಮಾಡೋದಲ್ಲ ಹಾಫ್ ಬಾಯ್ಲ್ ಟೈಪಲ್ಲಿ. ಸೊ ಈಗ ನಮ್ಮ ಹುಡುಗ ಒಬ್ಬ ತಿನ್ಬಿಟ್ಟು ಪೆಬ್ಬೆ ಅಂತ. ಸೊ ಅದಕ್ಕೆ ಇಲ್ಲೆಲ್ಲ ಬಂದಾಗ ಸೊ ಬನ್ನಿ ಪರವಾಗಿಲ್ಲ ಮಾತಾಡಿ ಕೂಲಾಗಿ ಅವ್ರಿಗೆ ಹೇಳಿ ಈ ಥರ ಫ್ರೈ ಮಾಡಬೇಕು ಅಂತ. ದೆನ್ ಈಸಿಲಿ ದೇ ವಿಲ್ ಹೆಲ್ಪ್ ಯು ಆನ್ ದಟ್. ಮತ್ತು ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಚಾರ್ಜಿಂಗ್ ಇರುತ್ತೆ, ಎಲ್ಲದಕ್ಕೂ ಚಾರ್ಜ್ ಆಗ್ತಾ ಇರುತ್ತೆ. ಹುಷಾರಾಗಿರಲಿಲ್ಲ, ನೀವೊಂದೊಂದು ಜಾಮ್ ತೊಗೊಂಡ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸೊ ಆ ಥರ. ಸೊ ನಾನು ಹುಷಾರಾಗುತ್ತೆ, ಸ್ವಲ್ಪ ನಿಧಾನವಾಗಿ ತಿಂದರೆ ಕ್ಲೀನಾಗಿ ಫ್ರೈ ಮಾಡ್ತಾಯಿದ್ದೆ. ಸೊ ಜಾಸ್ತಿ हाँ और नहीं 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 वो देखो
Very risky. Yeah, because it's a one-way ticket. I have a plan in the future. Climbing. ಇವಾಗ ನಿಮಗೆ ಮೌಂಟೇನಿಂಗ್ ಶೂ ಸಿಗುತ್ತೆ, ಬೇಕಾದ್ರೆ ತೊಗೊಬೋದು. ಇದು 5500 ವಿತ್ ನೇಪಾಲ್ ರೇಟು. ಇಲ್ಲೇನು ಅಂದರೆ ಇದು ಬಂದು ಮನೆಯವರು ಇಟ್ಕೊಂಡಿರೋದು. ಸೊ ಅದಕ್ಕೆ ಏನಾಗ್ತದೆ, ಒಂದು 150 ರೂಪಾಯಿಗೆ ಲೈಕ್ 150 ಇದಕ್ಕೆ ವಿ ಆರ್ ಗೆಟಿಂಗ್ 2 ಬಾಟಲ್ಸ್. ಇನ್ನು ಮುಂದೆ ಹೋಗ್ತಾ 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 ಅದು ಬಾಟಲ್ ರೇಟ್ ವಿಲ್ ಬಿ ಮೋರ್ ದೆನ್ 200 ನೇಪಾಳೀಸ್. ಓಕೆ, ನೋಡೋಣ. ಓಕೆ, ಸೊ ನಾವೆಲ್ಲ ಬಂದಾಗ you want to take a permission from the Nepal police. So you want to submit your passports, you want to get your numbers ಎಲ್ಲ ಆಮೇಲೆ ಆ್ಯಂಡ್ ನೋಡೋಣ. ಇಟ್ಸ್ ಡೇ 1 ಎಷ್ಟು ದೂರ ರೀಚ್ ಆಗ್ತೀವಿ. ಮುಂದೆ ಒಳ್ಳೆ ವ್ಯೂಸ್ ಇರುತ್ತೆ. I'll try to show it all maximum. So adventure, real adventure begins now. Bye. Okay, bye. नाम क्या है? प्रतिमा. ओ प्रतिमा. Bye. Okay, bye. ಸೊ ಇವಾಗ ಒಂದು ಪರ್ಮಿಷನ್ ಆಯಿತು, ಅಂದರೆ ಪೊಲೀಸ್ ಅವ್ರ ಹತ್ರ ವೆರಿಫಿಕೇಷನ್ ಪಾಸ್ಪೋರ್ಟ್ ಎಲ್ಲ. ಸೊ ಇವಾಗ ಮುಂದೆ ಹೋದ್ಮೇಲೆ ಇನ್ನೊಂದು ಸತಿ ವಿ ವಾಂಟ್ ಟು ವೆರಿಫೈ ಒನ್ ಮೋರ್ ಟೈಮ್. ದಟ್ಸ್ ಅ ಫಾರೆಸ್ಟ್ ಪರ್ಮಿಷನ್ ಎಂಟ್ರಿಂಗ್ ನಾವು. ಸೊ ನಾವು ಇವಾಗ ಹಿಡಿದು ಹೋಗ್ತೀರಿ. ಸೊ ವಿ ಗೆಟಿಂಗ್ ಡೌನ್ ನಾವು, ಬಟ್ ಸೇಮ್ ಟೈಮಲ್ಲಿ ವಿ ವಾಂಟ್ ಟು ಕ್ಲೈಂಬ್ ಅಪ್ ಆಲ್ಸೋ. Look at the path. And yes.
sure you have the tickets. 1000 rupees Checking counter. Indians. ಬೇಸ್ ಕ್ಯಾಂಪ್ ಮಾಡೋರು. ಸೊ ಮುನ್ಸಿಪಾಲ್ಟಿ ಅವರು ಇಲ್ಲಿ ಲೋಕಲಲ್ಲಿ. ಸೊ ದೇ ಕಲೆಕ್ಟಿಂಗ್ 2000 rupees, ಸಾರಿ 2000 ನೇಪಾಳಿ ರುಪೀಸ್ನ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಎಲ್ಲೂ ಯಾರು ಮೆನ್ಷನ್ ಮಾಡಿರಲಿಲ್ಲ. ಸೊ ನಾವು ಇವಾಗ ಇಂಡಿವಿಜುವಲಾಗಿ ಟ್ರಕ್ಕಿಂಗ್ ಬರೋದ್ರಲ್ಲಿ ಸೊ ವಿ ಕೇಮ್ ಟು ನೋ ಇಲ್ಲಿ 2000 rupees ಅಂತ. ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ವಿ ವಾಂಟ್ ಟು ಪೇ 1500 ನೇಪಾಳಿ ಅಮೌಂಟ್ ಟು ದ ಫಾರೆಸ್ಟ್ ಪರ್ಮಿಷನ್. ದಟ್ಸ್ ಲೀಗಲ್, ಅದು ಎಲ್ಲರಿಗೂ ಗೊತ್ತಿದೆ. ಬಟ್ ಇದು 2000 rupees ದೇ ಆರ್ ಚಾರ್ಜಿಂಗ್, ಐ ಡೋಂಟ್ ನೋ ವೈ ಅಂತ. ಬಟ್ ಇರಲಿ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಯಾರ್ಯಾರು ಬರ್ತೀರಾ ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಮಾಡಬೇಕು ಅಂತ ಇರುತ್ತೆ ಅಂತ ಆಸೆ ಎಲ್ಲ ಇರ್ತಲ್ಲ. ಯು ಕೀಪ್ ಲಿಟಲ್ ಬಿಟ್ ಆಫ್ ಲಾಟ್ಸ್ ಆಫ್, ಸೊ ನಾಟ್ ಲಿಟಲ್, ಒಂದು 20,000-30,000 ನೇಪಾಳಿ ರುಪೀಸ್ವರೆಗೂ ನೀವು ತೊಗೊಬನ್ನಿ. ಯಾಕಂದರೆ ಇಲ್ಲಿ ನಿಮ್ಗೆ ಯಾವುದೇ ಥರ ಇದು ಸಿಗೋಲ್ಲ. ಇಂಡಿಯನ್ ರುಪೀಸು ತೊಗೊತಾರೆ, ಬಟ್ ಸ್ಟಿಲ್ ನಮ್ಮ ಮುಂದೆ ಏನೇನಾಗುತ್ತೆ ಅಂತ ಗೊತ್ತಿಲ್ವಲ್ಲ ನಮಗೆ. ಯಾಕಂದರೆ ಇಲ್ಲಿ ಒಂದೊಂದೇ ಸ್ಟೇಜ್ ಆಗ್ತಾಯಿದೆ. ಹೋಗ್ತಾ ವಾಟ್ರ್ ಬಾಟ್ಲು 75 ರೂಪಾಯಿ ಆಗಿದೆ, 1 ಲೀಟ್ರ್ ವಾಟ್ರ್ ಬಾಟ್ಲು, ಅದೇ ನೇಪಾಳೀಸಲ್ಲಿ. ನೆಕ್ಸ್ಟ್ ಹಂಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಇನ್ನೂ ಜಾಸ್ತಿ ಆಗುತ್ತಂತೆ. ಹಾಗೆ ನೋಡೋಣ. ಓಕೆ, ಚಲೋ ಗಾಯ್ಸ್, ಸಿಗೋಣ. ಓಕೆ, ಬಾಯ್. ಇಲ್ಲಿ ಬಂದು ತುಂಬ ಬರ್ಡ್ ಭೂಮಿ ಇಲ್ಲಿ. ಸೊ ಇಲ್ಲಿ ಜಾಸ್ತಿ ಬೆಳೆಯೋಂಥದ್ದು ಬಂದ್ಬಿಟ್ಟು ಕಾಟಿ ನೀರು, ಸಿಂಗಲ್ ಟಾಟಿ ನಿಂಗಂದ್ರೆ ಸೇಂದಿ ಸರ್ ಇಲ್ಲಿ. ಸೇಂದಿ ಅದೇ ನೋಡಿ, ಇದೆಲ್ಲ ಕಾಟಿ ನೀರು. ಮತ್ತು ಇದು ನೋಡಿ, ನೀರ ಅಂತಾರಲ್ಲ, ಸೇಂದಿ ಅಂಗಡಿ ಇದು. ಮತ್ತೆ ನೋಡಿ, ಇದು ಹೈವೇ ಹೇಗಿದೆ ಅಂತ. ಕುಡಿದೀರಾ? ಇದು ಸ್ಟೇಟ್ ಲೆವೆಲ್. ತಲೆಗಿಲ್ಲಿ ತಿರ್ಗೋಗ್ಬಿಟ್ಟು ನೋಡಿ, ಎಣ್ಣೆ ಅಂಗಡಿ ಇದು. ಟಾಟಿ ನಿಂಗು ಇತ್ತು, ತಿನ್ನೋಣ. ಟಾಟಿ ನಿಂಗು, ಟಾಟಿ ನಿಂಗು ಕ್ಲೋಸು, ತುಂಬಾ ಏನೋ ತಂಪು ಸಂತು. ನಡೀರಿ, ಇವಾಗ ಇಷ್ಟೊತ್ತು ಕುಡ್ದಿಲ್ವಾ? ನೋಡಿ ಗಾಯ್ಸ್, ಇದೆ ಟಾಟಿ ನಿಂಗು. ಗಿಡಗಳು ಹೇಗಿದೆ ಅಂತ. ಸೇಬೇಕಾಯ್ ಅಲ್ಲಿ ಅಲ್ಲಿ ರವಿ, ರವಿ ಆಲ್ಮೋಸ್ಟ್ ಒಂದು 36 ಡಿಗ್ರಿ ಇದೆ ಸೆಲ್ಸಿಯಸಲ್ಲಿ. ತುಂಬ ಹಾಟ್. ಹುಡುಕಿ ಕೊನೆಗೆ ಎಳ್ನೀರು ಸಿಕ್ತು. ಎಳ್ನೀರು ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಮಿಕ್ಸ್ ಮಾಡಿ ನೋಡಿ ಹೆಂಗಿದೆ ಅಂತ. ಬೆಂಗಳೂರು ಮಳೆ ಅಂತಾರೆ, ಇಲ್ಲಿ ಗಾಳಿನೂ ಇಲ್ಲ, ಏನೂ ಇಲ್ಲ. ಇಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ಇದೆ. ಇಲ್ಲಿ ಒಳ್ಳೆ ಕಷ್ಟ ಇದೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ರಾಮೇಶ್ವರಂಗೆ ಇನ್ನೊಂದು 150 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ಹೋಗ್ತಾ ಇದ್ದೀರಿ. ನಿದ್ದೆ ಇಳಿತಾ ಇದೆ, ಆ ಕಡೆ ಬರ್ತಾ ಇಲ್ಲ ನಿದ್ದೆ, ಈ ಕಡೆ ಫುಲ್ ಸೆಕೆ. ಗಾಡಿಯಲ್ಲಿ ಎ ಸಿ ಹಾಕಿದ್ರೆ ವರ್ಕ್ ಆಗ್ತಾಯಿಲ್ಲ. ಅಯ್ಯೋ ಯಪ್ಪ. ಇಲ್ಲಿರೋ ಈಟ್ ತಕ್ಕಂಗೆ ರೇಟು ಹಂಗೆ 50 ರೂಪಾಯಿ ಒಂದು ಎಳ್ನೀರು. ಅಪ್ಪ, ಕೆಂದು ಎಳ್ನೀರು ಅದು 50 ರೂಪಾಯಿ ಅಂತ ನೋಡಿ ಲೆಕ್ಕ. ಬನ್ನಿ ಹೋಗೋಣ. ಮೋಹನ್ ಸರ್ದಿ ಆಯ್ತು, ಈಗ ನನ್ನ ಸರ್ದಿ. ನಾನು ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಮೋಹನ್ ನಿದ್ದೆ ಬರ್ತಾಯಿದೆ ಅಂತ, ಪಾಪ ಮಲ್ಕೊತಾ ಇದ್ದಾನೆ. ರಾಮೇಶ್ವರಂಗೆ ಇನ್ನೊಂದು 80 ಕಿಲೋಮೀಟರ್ಸ್ ಇದೆ. ಆಪ್ರೇಷನ್ ಸಂತೋರ್ ಹಿಂದೆಗಡೆ ಇದ್ದಾರೆ. ರವಿ ಅವರು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದಾರೆ. ಆಪರೇಷನ್ ಮಾಡ್ತಾರೆ ಸಂತಿಗೆ. ನಮಗೂ ಆಗಲ್ಲಪ್ಪ, ನೆನ್ನೆ ರೈಟಿಂದ ಡ್ರೈವಿಂಗ್ ಎಲ್ಲ ಇದ್ದೀವಿ. ಸಾಕು. ಎಷ್ಟು ಸರ್, 850ನಾ? ಹಾಂ, 850 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದೀನಿ. ನಿದ್ದೆ ತುಂಬ ಇಳಿತೈತೆ. ಅದಕ್ಕೆ ಎಲ್ಲರೂ ಅವರು ಓಡಿಸ್ಲಿ ಪಾಪ, ಅವರು ಸ್ವಲ್ಪ ಮಜಾ ತಗೊಳ್ಳಿ. ಬಿಸಿಲು, ನಿದ್ದೆ ಮಜಾ. ಆಮೇಲೆ ನಾಳೆ ನೈಟು ರವಿಗೆ ಫುಲ್ಲು ಮಜಾ. ನೀನೇ ಓಡಿಸೋದು ನಾಳೆ ಫುಲ್ಲು. ಹಾಂ, ನೈಟ್ ಫುಲ್ಲು ನೀನೇ. ಇಲ್ಲಿ 1 ಲೀಟ್ರ್ ಬಂದು 95 ರೂಪೀಸ್ 49 ಪೈಸಾ. ನಮ್ಮ ಗಾಡಿಗೆ ಆಲ್ಮೋಸ್ಟ್ ಒಂದು 42 ಲೀಟರ್ಸ್ ಆಯಿತು.
ಆ್ಯಂಡ್ ಪೆಟ್ರೋಲ್ಗೂ ಅದಕ್ಕೆ ಬಂದ್ಬಿಟ್ಟು ಒಂದು ಟೂ ರುಪೀಸ್ ಅಷ್ಟೇ ಡಿಫ್ರೆನ್ಸು. ಬಟ್ ಡೀಸೆಲ್ ಬಂದ್ಬಿಟ್ಟು 7 rupees ಡಿಫ್ರೆನ್ಸ್ ಇದೆ. ಇದು ಇಲ್ಲಿನ ರೈಟು ಇವತ್ತಿನ ಪ್ರೈಸು. ಇಲ್ಲಿಂದು ಬಂದು 95 rupees 49 paise ಪರ್ ಲೀಟರು. ಬಟ್ ಬೆಂಗಳೂರಲ್ಲಿ ಬಂದ್ಬಿಟ್ಟು 87 rupees 89 paise ಸಮಥಿಂಗ್ ಇದೆ. ಇನ್ನೊಂದು ಹೇಳ್ಬಿಡ್ತೀನಿ, ಇಲ್ಲೆಲ್ಲ ಬಂದ್ಬಿಟ್ಟು ಗೂಗಲ್ ಪೇ ಮತ್ತು ಕ್ಯಾಶ್ ಮಾತ್ರ ತೊಗೊಂಬನ್ನಿ. ಕಾರ್ಡ್ ಮಾತ್ರ ತುಂಬ ರೇರಾಗಿ ನಿಮಗೆ ಯೂಟಿಲೈಸ್ ಆಗೋದಿಲ್ಲ. ಓಕೆ, ಬನ್ನಿ ಹೋಗೋಣ. ರಾಮೇಶ್ವರಂಗೆ ಅರೌಂಡ್ 60 kilometers ಇದೆ. ಹೋಗೋಣ ಬನ್ನಿ. ಹೇ ಗಾಯ್ಸ್, ಫೈನಲ್ ಆಗಿ ನಾವು ರಾಮೇಶ್ವರಂಗೆ ಬಂದ್ರಿ. ಇವಾಗ ಬ್ರಿಡ್ಜ್ ಎಂಟ್ರಿ ಆಗಿದ್ದೀರಿ. ನೀವಾಗ ನೋಡ್ತಾ ಇರೋಂಥ ವ್ಯೂ ಎಲ್ಲ ಬಂದ್ಬಿಟ್ಟು ಲೆಫ್ಟ್ ಸೈಡು, ಮತ್ತು ಇವಾಗ ನೋಡಿ ಇವಾಗ ರೈಟ್ ಸೈಡು. ಸೊ ಇವಾಗ ನಾವು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀರಿ. ಒನ್ ಆಫ್ ದಿ ಬೆಸ್ಟ್ ಫೇಮಸ್ ಬ್ರಿಡ್ಜ್ ಅಂತ ಹೇಳ್ಬೋದು ಇದನ್ನ. ಇನ್ನೊಂದು ಬ್ರಿಡ್ಜ್ ಮಾಡ್ತಾರಲ್ಲ ಬ್ರೋ ಏ ಸ್ಪೇರ್ ಅಪ್ಪ, ತುಂಬ ಹಳೇದಿದು, ಅದು ಹೊಸದು ಆ ಥರನೂ ಮಾಡ್ತಾವ್ರೆ. ಇವಾಗ ಇದ್ರ ಮೇಲೆ ಟ್ರೈನ್ ಹೋಗುತ್ತಾ? ಓಹ್ ಸಂತು, ಅದು ಆಳ ಅಲ್ಲಿ ಇದೆ ಕಾಣಿಸ್ತೈತೆ ನೋಡಿ ನಿಂಗೆ. ಅಲ್ಲಿ ಅದು ಏನು ಹೇಳು, ಅಲ್ಲಿ ಕಾಣಿಸ್ತೈತಲ್ಲ ಸಂತು, ಅಲ್ಲಿ ಓಪನ್ ಆಗುತ್ತೆ, ಎಸ್ಕವೇಟ್ ಆಗುತ್ತೆ ಅಲ್ಲಿ. ಈಗ ನೋಡಿ ಇಲ್ಲೆಲ್ಲ ಜಾಸ್ತಿ ಆಳನೂ ಇಲ್ಲ, ಹಂಗನ್ಬಿಟ್ಟು ಇಳಿದ್ಬಿಟ್ಟು ಹೋಗಂಗಿಲ್ಲ ಇಲ್ಲೆಲ್ಲ. ಯಾಕಂದರೆ ಇದು ತುಂಬ ಅದು ರೈಲ್ವೆ ಟ್ರ್ಯಾಕ್ ಆಯಿತು ಆ್ಯಕ್ಚುಲಿ. ನೋಡಿ ಇದಿದೆ ನೋಡಿ, ಇದು ರೈಲ್ವೆ ಟ್ರ್ಯಾಕ್ ಇದು. ಅದು ನೋಡಿ ಇದು ಪಂಬಂ ಬ್ರಿಡ್ಜ್. ಇದು ನಿಮ್ಗೆ ಎರಡು ಸೈಡೂ ನಿಮಗೆ ವ್ಯೂ ಕಾಣಿಸಿ. ನೋಡಿ ಇದು ನೋಡಿ ಕಂಪ್ಲೀಟಾಗಿ ನೋಡಿ ಬಟ್ ಇದು ಸಿ ಆಯ್ತಲ್ವಾ. ಸೊ ಇವಾಗ ಅದೇ ನೀವು ಈ ಕಡೆ ಬಂದರೆ ತುಂಬ ಡೀಪ್ ಇರುತ್ತೆ, ಇಲ್ಲಿ ತುಂಬ ಆಳ ಇದೆ ಇಲ್ಲಿ. ಇದು ನೋಡಿ ಎಲ್ಲ ಫುಲ್ ಅಲ್ಲೆಲ್ಲ ಬೋಟ್ಗಳೆಲ್ಲ ನಿಂತು. ಇದು ಪಂಬಂ ಬ್ರಿಡ್ಜ್ ಅಂತ. ತುಂಬ ಎಕ್ಸೈಟ್ ಆಗಿದೆ, ಯಾಕಂದರೆ ಇವತ್ತು ಆಗ ಎಲ್ಲ ಹೇಳ್ತಾಯಿದ್ರು ರಾಮಸೇತುವೆ ಕಟ್ಟಿದ್ದಾರೆ ಅಂತೆಲ್ಲ. ಇವತ್ತು ಅದೇ ರಾಮಸೇತುವೆ ಹತ್ರ ಹೋಗುವಂಥದ್ದು ಒಂದು ಡ್ರೀಮ್ ಕಂಪ್ಲೀಟ್ ಮಾಡೋ ಥರ ಆಗ್ತಾಯಿದೆ ನನಗೆ. ಅದೇ ಥರ ನನ್ನ ಡ್ರೀಮ್ ಜೊತೆಗೆ ನಿಮಗೂ ಅಷ್ಟೇ ನೋಡ್ಸ್ಕೊಡ್ತೀನಿ ಯಾವ ಥರ ಇದೆ ರಾಮಸೇತುವೆ ಅಂತ. ಆ್ಯಂಡ್ ಇಲ್ಲಿ ಈ ಕಡೆ ಆ ಕಡೆ ಎರಡೂ ಕಡೆ ನಿಮಗೆ ಫುಲ್ಲು ಸಮುದ್ರ. ಯೋಚನೆ ಮಾಡಿ, ಆಗ ಸೀತಾನ ರಾವಣ ಕಿಡ್ನಾಪ್ ಮಾಡ್ಕೊಂಡು ಹೋದವಾಗ ಕರ್ಕೊಬರ್ಬೇಕು ಅಂತ ಈ ಸ್ಪಾಟಿಗೆ ಬಂದಿದ್ರಂತೆ. ಈ ಸ್ಪಾಟಿಗೆ ಬಂದಮೇಲೆ ನಳ ಅಂದರೆ ನಿಮ್ಗೆ ಗೊತ್ತಿರಲ್ಲ ಯಾರಿಗೂ, ಯಾಕಂದರೆ ಈಸ್ ಓಲ್ಡೆಸ್ಟ್ ಇಂಜಿನಿಯರ್ ಅಂತೆ. ಬ್ರಿಡ್ಜ್ ಕಟ್ಟೋಕ್ಕೆಲ್ಲ ಐಡಿಯಾ ಕೊಟ್ಟಿದ್ದು ಅವರೇ ಅಂತೆ. ಆವಾಗ ಶ್ರೀರಾಮ್ ಅಂತ ಎಲ್ಲರೂ ಕಪಿಗಳ ಸೈನ್ಯ ಮತ್ತು ಇವರೆಲ್ಲ ಬಂದು ಕ್ಲೀನಾಗಿ ಬರೆದು ಇಲ್ಲಿ ಹಾಕಿದಂತೆ. ಆಮೇಲೆ ಇಲ್ಲಿಂದ ರೂಟಿಂಗ್ ಆಗಿದಂತೆ. ಅದೇ ಇಲ್ಲಿ ಬ್ರಿಡ್ಜ್ ಕಟ್ಬಿಟ್ಟು ಆಮೇಲೆ ಇದಕ್ಕೆ ಮೂವ್ ಆಗಿರೋದು. ಬನ್ನಿ ನೋಡೋಣ. ಸೊ ಇದರಿಂದ ಆ ಕಡೆ ಇರೋದೇ ಶ್ರೀಲಂಕಾ. ದಿಸ್ ಇಸ್ ದ ಬಾರ್ಡರ್ ಆಫ್ ಇಂಡಿಯಾ. ಇನ್ನು ಆ ಕಡೆ ಕಾಣಿಸೋದೆಲ್ಲ ಬಂದು ಶ್ರೀಲಂಕಾ. ಇಲ್ಲಿಂದ ಅರೌಂಡ್ 14 kilometers ಅವ್ರು ಬ್ರಿಡ್ಜ್ ಕಟ್ಟಿದ್ರಂತೆ. ಗಾಯ್ಸ್ ಒಂದು ಸೆಕೆಂಡ್ ನೋಡಿ, ಅದೇ ಅದು ಇದರಿಂದ ಆಚೆ ಬಂದು ಶ್ರೀಲಂಕಾ ಇರುತ್ತೆ. ಇಲ್ಲಿಂದನೇ ರಾಮ ಸೇತುವೆನ ಕಟ್ಟಿರೋದು. ಓಕೆ, ಇನ್ನು ಏರಿಯಾ ವ್ಯೂನ ನಾನು ತೋರಿಸ್ತೀನಿ ನಿಮಗೆ, ಟ್ರೈ ಮಾಡ್ತೀನಿ. ಓಕೆ ಬನ್ನಿ ಹೋಗೋಣ. ದಿಸ್ ಇಸ್ ಅಂದರೆ ವೆಹಿಕಲ್ನ ಯೂ ಟರ್ನ್ ಮಾಡಿಕೊಂಡು ಸೊ ಹೋಗ್ಬೇಕಾಗುತ್ತೆ. ಓಕೆ ಚಲೋ ಈಗ ಹೋಗೋಣ. ಇವಾಗ ಸೀದಾ ರಾಮೇಶ್ವರಂಗೆ ಹೋಗೋಣ. ಬನ್ನಿ. ಸೌಂಡ್ ಬರೋಣ, ಸೌಂಡ್ ಬರುತ್ತೆ. ಹಾಂ ಈ ಸೌಂಡ್ ಎಲ್ಲ ನೋಡ್ತಾರೆ. ಅದು ಶಿವಲಿಂಗನಾ? ಶಿವಲಿಂಗ ಥರ ಪೂಜೆ ಮಾಡ್ತಾರೆ. ಪಟ್ಟಿಕ ಓ ಇವೆಲ್ಲ ದೊಡ್ಡದಪ್ಪ ನಮ್ಮ ಪೂಜೆ ಮಾಡೋದು. ಒರಿಜಿನಲ್ ಅದು ಮುತ್ತು ஒரிஜினல் இது பிளாஸ்டிக், இதெல்லாம் இது ஒரிஜினல். டெஸ்ட் பண்ணி காட்டுறேன். அதாவது முத்துனா வந்து கிளாஸ்ல எழுதும் இருக்குல்ல, இந்த முத்துல வந்து ரீடிங். இது பிளாஸ்டிக், ரீடிங் ஆகாது.
Valutun class. ಓಕೆ 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 ಹಾಕಿದ್ವಿ ಹಾಕಿದ್ದು ತಗೋಜಾ ಎವಳ ಇದಲ್ಲ ಇಲ್ಲ 600 600 800 ಸಂಘ ಊರಿಗಟ್ಟಲೆ ಸರ್ ಮೇಡಮ್ ಮತ್ತೆ ಹೋಗ್ತಾರೆ ಸಂಖ್ಯೆ ಫುಲ್ ಹೋಗ್ಬಿಟ್ಟು ಸರ್ ಇವ್ರು ಹೆಂಗರು ಊದಿ ಇದೆಲ್ಲ ಹೊಲಿಕದ ಪ್ರಾಕ್ಟೀಸ್ ವೇಟ್ ಮಾಡೋದು ಸರಿ ಓ ರಾಮನ್ ಕಲ್ಲ ಓ ತೇಳಕಲ್ಲ ಆ್ಯಕ್ಚುಲಿ ಗಾಯ್ಸ್ ಫ್ಲೋಟಿಂಗ್ ಕಲ್ ಅಂತಾರ ಇದೆ ಅದು ಓಕೆ ರಾಮರ್ದು ಇಲ್ಲಿ ನೋಡಿ ಇಲ್ಲಿ ಹೇಗಿದೆ ಅಂತ ಇದರಲ್ಲೇ ಇವಾಗ ನೋಡಿ ಇದು ಆ್ಯಕ್ಚುಲಿ ನೋಡಿ ಇದು ತೇಲ್ತಾ ಇದೆ ಇದು ಆ್ಯಕ್ಚುಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಇದು ತೇಲ್ತಾ ಇದೆ ನೋಡಿ ಇದು ಕಲ್ಲು ಫ್ಲೋಟಿಂಗ್ ಆಗ್ತಾ ಇದೆಲ್ಲ ಇದೆ ಅದು ಇದರಿಂದನೇ ರಾಮ ಬಂದು ಸೇತುವೆ ಕಟ್ಟಿ ಸೀತೆನ ಬಚಾವ್ ಮಾಡಿದ ಸೇವ್ ಮಾಡಿದೆ ಇದು ನೋಡಿ ಇದು ಫ್ಲೋಟ್ ಆಗ್ತಾ ಇದೆ ಇದು ಅರ್ಥ ಆಯ್ತಾ ಹೇಗಿದೆ ಅಂತ ನೋಡಿ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ ಕಲ್ಲು ನಮ್ಮ ಅಂಜನಾದ್ರಿ ಬೆಟ್ಟಲ್ಲೂ ಇದೇ ಥರ ಕಲ್ಲಿದೆ ಅಲ್ಲೂ ಇದೇ ಥರ ಫ್ಲೋಟ್ ಆಗ್ತಾ ಇರುತ್ತೆ ಸೊ ಇನ್ನು ಮಿಕ್ಕಿದ್ದು ಇಲ್ಲಿದೆ ಲೈಕ್ ಒಂದು ಸುಮ್ಮನೆ ಇದರಲ್ಲಿದೆ ಇದೇ ಕಲ್ಲು ಅಲ್ಲಿರೋದು ಇದೇ ಥರದ ಕಲ್ಲು சீதாதேவி மணல் எடுத்து ஓகே ஓகே சிவன் பிடிச்சது சீதாதேவி மணல் எடுத்து அப்புறம் சிவாதேவி மணல் எடுத்து பிடிச்சதுனால ஏறு போட்டு உழவு கூட ஐதீகம் இங்கே விவசாயம் பண்ண மாதிரி விவசாயம் வந்து பண்ணனாலும் இங்கே விவசாயம் பண்ணுற அளவுக்கு அந்த அளவுக்கு இடங்கள் கிடையாது இடங்கள் கிடையாது உப்பு மண்ணில் இருந்தாலும் சத்தப்படி பார்த்தா விவசாயம் பண்ணக்கூடாது எப்படின்னா சீதாதேவி இலங்கேஸ்வரம் கடத்தி போய் போராட்டத்துக்கு வந்தபோது ராமேஸ்வரம் கோயிலில் மணல் எடுத்து பிடிச்சாலும் ஒரு ஐதீகமாக இருந்துக்கிறது எப்படின்னா அதில் வந்து ஏர் போட்டு உழவக்கூடாது அந்த மண்ணை அவர் பிடிச்ச மண்ணை வந்து நம்ம எழுதக்கூடாது அப்படின்னு சொல்லி ஒரு ஐதீகமாக அந்த கடல் தான் கடல் மீன் ராமேஸ்வரம் சொன்னாலும் மீன் தொழில் தான் ಮಣ್ಣು ಹಿಡಿದಿಲ್ಲ ಅದನ್ನ ನಿಮ್ಮ ಮಾಡಂಗಿಲ್ಲ ಅಲ್ಲ ಅವಳು ಶಿಲಾದೇವಿ ಅಂತ ಬಂದ್ಬಿಟ್ಟು ಲಿಂಗನ ಮಾಡಿದ್ದು ಮಣ್ಣಲ್ಲಿ ಎತ್ತಿದ್ಲು ಅವಳು ಆ ಮಣ್ಣಲ್ಲಿ ಮಾಡಿರೋದ್ರಿಂದ ಇವರು ನೇಗ್ಲಲ್ಲಿ ಹಿಂಗೆ ಎಳಿಬಾರ್ದು ಹೊಲ ಉಳ್ತಾರೆ ಗೊತ್ತಾ ಎತ್ತುಗಳು ಹಸುಗಳು ಕಟ್ಬಿಟ್ಟು ಹೊಲ ಉಳ್ತಾರಲ್ಲ ಅವರು ஒரு ஐதீகமாக அழகிட்டு அந்த கல் ஒன்று தான் இருக்கிறது அது இந்த கல் வந்து ராமேஸ்வரம் அஞ்சு மூவாஞ்சின்னு கோயிலில் வந்து இருக்கு ராமேஸ்வரம் அஞ்சு மூவாஞ்சின்னு சொல்லுவாங்கல்ல ராமேஸ்வரத்தில் கட்டி சொல்லுவாங்க அங்கே இருக்கு பெரிய பெரிய கல் இல்லை எப்போ நான் போயிருக்கீங்களா நீங்கள் ஸ்ரீலங்கா இதுக்கு ಶ್ರೀಲಂಕಾ ನಮ್ಮ வந்து மீன் பிடிக்கிற அந்த லைன் தான் போகிறது நம்ம இடையில ಲೈನ್ ಆಫ್ ಕಂಟ್ರೋಲ್ ಅಷ್ಟೇ ಇವ್ರು ಹೋಗೋದು முத்தியா முரளிதரன் தெரியுமா கிரேட் மேன் முத்தியா முரளிதரன் அவரோட அவர் ஸ்ரீலங்காலேருந்து அவரோட நான் ஸ்ரீலங்கா போயிருக்கேன் அப்படி அங்கேருந்து ஸ்விமிங் பண்ணி வந்திருக்காரு ஸ்ரீலங்காவிலேருந்து தனுஷ்கோடி முத்தியா முரளிதரன் ஆமாவா அவரோட நான் போயிருக்கேன் நம்ம க்ளோஸ் ಫ್ರೆಂಡ್ ಓ ಗಾಡ್ ಮುತ್ತೈ ಮುರಳೀಧರನ್ ಅವರು ಶ್ರೀಲಂಕಾದಿಂದ ಧನುಷ್ಕೋಟಿಗೆ ಸ್ವಿಮ್ಮಿಂಗ್ ಮಾಡ್ಕೊಂಡು ಬಂದಿದ್ದಾರೆ 32 ಕಿಲೋಮೀಟರ್ ಇವ್ರ ಜೊತೆಗೇನೆ ಲೆಕ್ಕ ಡಿಸ್ಟೆನ್ಸ್ 32 ಕಿಲೋಮೀಟರ್ அவன் வந்து 18ங்கிறது நாட்டிக்கல் கப்பல் மைல் தான் 18 நம்ம கிலோமீட்டர்ல பார்த்தா இங்க இருந்து நம்மளுக்கு வந்து கிராமம் தான் ஒரு பக்கம் கிராமம் வந்து 28 கிலோமீட்டர் துல்லியமா 28 கிலோமீட்டர் சுத்தமாக தனுஷ்கோடியில இருந்து ராஷ்டிரமணி இல்லை அதுல இருந்து 28 கிலோமீட்டர் அதுல இருந்து நம்மளுக்கு வந்து தலைமன்னார் இருக்குல்ல தலைமன்னார் சொல்றோம்ல இங்க தலைமன்னாருக்கு பார்த்தா 32 கிலோமீட்டர் முத்தியாமல் தான் நீஞ்சி வந்தது 32 கிலோமீட்டர் ಓ ಮೈ ಗಾಡ್ 32 ಕಿಲೋಮೀಟರ್ ಸ್ವಿಮ್ಮಿಂಗ್ ಅಂತ ನೋಡ ಅದು ಸಮುದ್ರ ಅಲ್ಲಿ சமுத்திரம் அங்கேருந்து ஸ்ரீலங்கா நீங்கும் போது நாங்கள் 10 பேர் போனோம்னா அந்த 10 பேர் சேர்ந்து எப்படின்னா வந்து அவர் விடாமல் நீஞ்சி வரணும் நம்ம வந்து எப்படின்னா ஒரு 2 பேரை சென்டரில் இறக்குறது மீன்கள் இருக்குன்னா பயப்படுவாங்கல்ல நீஞ்சி வரும் நம்ம பயில கொஞ்சம் அங்கே ஒரு 5 கிலோமீட்டர் நீங்கும் போது திருப்பி அவங்கள ஏற்றி நம்ம மாறிக்கிட்டே இருப்போம் நம்ம மாறிக்கிடுவோம் அவர் விடாமல் வரும் பழைய கப்பல் துறைமுகம் அந்த இடத்துல கப்பல் துறைமுகம் அப்போ வந்து ஸ்ரீலங்கா கப்பல் போக்குவரத்து இருந்துச்சு ஆர்பார் ஓ ஸ்ரீலங்காக்கு இங்கேருந்து இருந்து அப்போ வந்து ட்ரெயின் சென்னையிலேருந்து ட்ரெயின் கிளம்புவோம் தனுஷ்கோடி சென்னையிலேருந்து ட்ரெயின் வந்து நேராக மதுரை டு தனுஷ்கோடி தான் அங்கே டிக்கெட்டுக்கு உண்டு ஸ்ரீலங்கா டிக்கெட் எடுத்து வந்து ட்ரெயினில் வந்து இறங்கணும் டிக்கெட் கொடுத்தோம் கப்பலில் போகலாம் ஷிப்பில் போகலாம் வீடு தான் இருக்குது மக்கள் வாழ்ந்த வீடு வாசம் இல்லாமல் நகரமே 3 கிலோமீட்டர் கடலுக்குள்ளே அப்போ நகரமே ஒழுகி இருக்கு 3 கிலோமீட்டர் கடலுக்குள்ளே இது வந்து மினி சிங்கப்பூர் மாதிரி ಇಲ್ಲಿ ಇವರು ಹೇಳೋ ಪ್ರಕಾರ ಬಂದು 1994 ಮುಂಚೆ ಅಂದರೆ ಸೈಕ್ಲಾನ್ ಬರೋಕ್ಕೆ ಮುಂಚೆ ಹೇಗಿತ್ತು ಅಂದರೆ ಚೆನ್ನೈಯಿಂದನೇ ಟಿಕೆಟ್ಸ್ ಅವು ಬಂದುಬಿಡ್ತಾ ಇದ್ದಂತೆ ಇಲ್ಲಿಗೆ ಬಂದಮೇಲೆ ಇಲ್ಲಿದ್ದಿದ್ದಂತೆ ರೈಲ್ವೆ ಸ್ಟೇಷನ್ ಅಂದರೆ ಧನುಷ್ಕೋಟಿಯಲ್ಲಿ ರೈಲ್ವೆ ಸ್ಟೇಷನ್ ಇದು ಇಲ್ಲಿಂದ ಬಂದು ಆ್ಯಂಡ್ ನಾನು ಸ್ವಲ್ಪ ವ್ಯೂ ನೋಡಿಸ್ತೀನಿ ನೋಡಿ ಅವರು ಹೇಳಿದಂಥ ಹಾರ್ಬರ್ ಅದೇ ಅಲ್ಲಿದೆ ನೋಡಿ ಅದೇ ಈ ಪಾಯಿಂಟು ಅಂದರೆ ಝೂಮ್ ಮಾಡೋಕ್ಕಾಗ್ತಿಲ್ಲ ಈ ಪಾಯಿಂಟಿಂದ ಏನು ಮಾಡ್ತಾರೆ ಹಿಂಗೆ ಶ್ರೀಲಂಕಾಗೆ ಹೋಗ್ಬಿಟ್ಟಿರೋರಂತ ಓ ಮೈ ಗಾಡ್ ಸೀರಿಯಸ್ಲಿ ಹಿಸ್ಟ್ರಿ ಅನ್ನೋದು ಆ್ಯಕ್ಚುಲಿ ನಿಜ ನೀವು ಇದನ್ನೆಲ್ಲ ನಂಬೇಕಾಗತ್ತೆ ಇದು ಸುಮಾರು 3 ಕಿಲೋಮೀಟ್ರ್ವರೆಗೂ ಇತ್ತು ಇವಾಗೇನು ವ್ಯೂ ಪಾಯಿಂಟ್ ನಾನು ನೋಡಿಸೋದೆ ನಿಮಗೆ
ಅಲ್ಲಿಂದ 3 ಕಿಲೋಮೀಟರ್ವರೆಗೂ ಮುಂದೆ ಇತ್ತಂತೆ. ಬಿಕಾಸ್ ಆಫ್ ಸೈಕ್ಲೋನ್ ಬಂದಿರೋದ್ರಿಂದ 1964 ಎಲ್ಲ ಮುಳುಗೋಗಿ ಜಸ್ಟ್ ಅವ್ರಿಗೆ ಇವಾಗ ಇರೋದು ಬಂದು ಇಲ್ಲಿ ಆಡ್ಲಿ 200 ಫ್ಯಾಮಿಲೀಸ್ ಮಾತ್ರ ಇದೆ ಅಂತೆ. ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಇಲ್ಲಿರುವಂಥ ಶಂಖ ಮತ್ತು ಅದು ಇದೆಲ್ಲ ತಗೊಂಡು ಪಾಪ ಸೇಲ್ ಮಾಡಿಕೊಂಡು ಸಮ್ಮೋ ಸರ್ವಾಯಿಂಗ್ ಸರಿನಾ. ಆ್ಯಂಡ್ ಇದೇ ನೋಡಿ ರೈಲ್ವೆ ಸ್ಟೇಷನ್, ಹಳೆ ರೈಲ್ವೆ ಸ್ಟೇಷನ್ ಇದು. ಪ್ರಕೃತಿ ಇವಾಗೆಲ್ಲ ನಾವು ಸ್ವಲ್ಪ ಬೆಂಗಳೂರಲ್ಲಿ ನೀರು ಬಂದು ಅದು ಇದಾಯಿತು ಅಂತೆಲ್ಲ ಫ್ಲಡ್ ಆಯಿತು ಅಂತಿರಲ್ಲ. ಪಾಪ ಯೋಚನೆ ಮಾಡಿ 3 ಕಿಲೋಮೀಟ್ರು ಸಮುದ್ರದಲ್ಲಿ ಮುಳುಗೋಗಿದೆ ಈ ಊರು ಅಂದರೆ. ಚೆನ್ನೈಗಿಂತ ದೊಡ್ಡದಿತ್ತಂತೆ. ಆಗ ಇವರೆಲ್ಲ ಮೆಡ್ರಾಸ್ ಅಂತ ಕರೆಯೋರಲ್ಲ, ಚೆನ್ನೈಗಿಂತ ದೊಡ್ಡದಂತೆ. ಆಗೆಲ್ಲ ಮುಳುಗೋಗಿರೋದಂತೆ ಇದು. ಪಾಪ ಜೀವನ ಒಂಥರ ಸಖತ್ತಾಗಿ. ಇಲ್ಲೇನು ಬ್ಯಾಡ್ ಲಕ್ ಅಂದರೆ ಪಾಪ ಕರೆಂಟೇ ಇಲ್ವಂತೆ. ಇಲ್ಲಿ ಸುಮಾರು ಒಂದು 300 ಫ್ಯಾಮಿಲೀಸ್ ಇದೆ. ಕರೆಂಟೆಲ್ಲ ಏನೂ ಇಲ್ವೇ ಇಲ್ಲ. ಇಲ್ಲಿ ನ್ಯಾಚುರಲ್ ಫ್ರಿಜ್ ಇದೆ. ಫ್ರಿಜ್ ನೋಡಿ, ಫ್ರಿಜ್ ಇದು ನೋಡಿ, ಇದು ಫ್ರಿಜ್ ಅರ್ಥ ಆಯ್ತಾ? ಅಂದರೆ ಐಸ್ ಇಟ್ಟಿರ್ತಾರೆ, ಇದಾಕಿರ್ತಾರೆ. ವಿತೌಟ್ ಕರೆಂಟ್ ಇಟ್ಸ್ ನ್ಯಾಚುರಲ್ ಫ್ರಿಜ್. கரண்ட் வரப்போகுது. ஆமாம், ரெடி ஆகுது. கரண்ட் வர்ற மாதிரி வாய்ப்பு ஆயிடுச்சு. ரெண்டாவது வந்து எப்படின்னா வந்து இந்த இடத்துல கார் பார்க்கிங் வரப்போகுது. ஆமாம், நகராட்சி மூலமாக எடுத்து கார் பார்க்கிங் போட்டு விட்டு நீங்கள் காரில் வந்தாலும் நீங்கள் வண்டியில் அங்கே போக முடியாது. லாஸ்ட்டு இங்கேயே லாக் வண்டி நடக்கிறதுல. அங்கேருந்து எப்படின்னா நகராட்சியிலேருந்து பஸ் விடுறாங்க. சின்ன பஸ்ஸு பஸ்ஸில் தான் போகணும். வருமானம் வரைக்கும் டிராஃபிக் இருக்காது. இங்கே டிராஃபிக் டூரிஸ்ட் வந்தால் டிராஃபிக் அதிகமாக இருக்காது. அதனால அந்த காரில் போகிற. ಸೊ ಇಷ್ಟೊತ್ತು ನಾವೆಲ್ಲ ಸ್ಟೋರಿ ತೊಗೊಂಡ್ರಲ್ಲ, ಅವ್ರ ಹೆಸರು ಬಂದ್ಬಿಟ್ಟು ಕಂಗೇಶ ಅಂದ್ಬಿಟ್ಟು. ಅವರು ಎಂಥ ಈಜುಗಾರರು ಅಂತ ನನಗೆ ಹೇಳಿದ್ರು. ಅವರು ಮುತ್ತಯ್ಯ ಮುರಳೀಧರ್ ನೀವೆಲ್ಲ ಕೇಳಿರ್ಬೋದಲ್ಲ, ನಮ್ಮ ಶ್ರೀಲಂಕಾದ ಸ್ಪಿನ್ನರು. ಅವರು 32 ಕಿಲೋಮೀಟ್ರು ಸ್ವಿಮ್ ಮಾಡಿಕೊಂಡು ಬಂದ್ರಂತೆ. ಅವ್ರಿಗೆ ಇವರೇ ಅಂತೆ, ಅವ್ರಿಗೆಲ್ಲ ಸೆಕ್ಯೂರಿಟಿ ಆಗಿದ್ದು ಇವರೇ. ರಾಮೇಶ್ವರಂ ಎಂಟ್ರಿ ಆಗ್ತಾ ಇದ್ದಂಗೆ ರೈಟ್ ಸೈಡಲ್ಲಿ ಬರೋಂಥ ಫಸ್ಟ್ ಲಾಡ್ಜ್ ಇದು. ಇಟ್ಸ್ AA ಆಸಾ ಲಾಡ್ಜ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಸಖತ್ತಾಗಿದೆ. ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಮತ್ತು ಅಫೋರ್ಡಬಲು. AC ನಾನ್ AC ಎಲ್ಲ ಸಿಗುತ್ತೆ ಇಲ್ಲಿ. ಓಕೆ, ನೀವು ಬಂದು ಆರಾಮಾಗಿಲ್ಲಿ ಹಂಗೇನೋ ಬೇಕು ಅಂದರೆ ಬಂದು ಹೇಳಿ. ಫೈಟ್ರ್ ಗಿರೀಶ್ ಅಂತ, ದೇ ವಿಲ್ ಪೇ ಯು ಚೀಪ್ ಆ್ಯಂಡ್ ಬೆಸ್ಟಲ್ಲಿ, ಸರಿನಾ. ರಾಮೇಶ್ವರಮಲ್ಲಿ ಐ ಕೆನಾಟ್ ಟೇಕ್ ಅ ಗೋಪ್ರೋ ಇನ್ಸೈಡ್. ರಾಮೇಶ್ವರಂ ಬಗ್ಗೆ ಬ್ರೀಫಾಗಿ ಹೇಳ್ಬಿಡ್ತೀನಿ. ಅದು 12 ಜ್ಯೋತಿರ್ಲಿಂಗ. ಅಲ್ಲಿ ಒನ್ ಆಫ್ ದಿ ಜ್ಯೋತಿರ್ಲಿಂಗ ಅದು ರಾಮನಾಥ ಸ್ವಾಮಿದು. ಜ್ಯೋತಿರ್ಲಿಂಗ 12 ಇರುತ್ತೆ. ಅದರಲ್ಲಿ ಒಂದು ರಾಮೇಶ್ವರಮಲ್ಲಿ ಇದೆ. ನಂದು ಟೋಟಲ್ 3ನೇ ಜ್ಯೋತಿರ್ಲಿಂಗ ಕಂಪ್ಲೀಟ್ ಆಗಿದೆ. ಇನ್ನು 9 ಜ್ಯೋತಿರ್ಲಿಂಗ ಬಾಕಿ ಇದೆ. ಬನ್ನಿ, ಇನ್ನು ನಾಳೆ ಬೆಳಗ್ಗೆ ಹೋಗ್ತಾ ದೇವಿಪಟ್ಟಣಂ ಅಂತ ಒಂದು ಊರಿದೆ. ಅಲ್ಲಿಗೆ ಹೋಗ್ತಾ ಇದ್ದಂಗೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ.